ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣು ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮಾ. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಜಿಲ್ಲೆಯ ದಡ್ಡಿಯವರಾದ ಶ್ರೀ ರಾಜೀವ್ ಕೃಷ್ಣ ಮೇತ್ರಿಯವರು ಅವರು ನಡೆದು ಬಂದ ದಾರಿ, ಅವರ ಜೀವನದ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಇಂದಿನ ಸಂಚಿಕೆಯಲ್ಲಿ ಶ್ರೀ ರಾಜೀವ್ ಕೃಷ್ಣ ಮೇತ್ರಿಯವರು ಒಬ್ಬ ಕನ್ನಡಿಗರಾಗಿ ವಿದೇಶದಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಸ್ವದೇಶಿ ಸಂಸ್ಕೃತಿಯನ್ನ ಉಳಿಸಿಕೊಂಡು ಜಾಗತಿಕ ವೃತ್ತಿ ಜೀವನದಲ್ಲಿ ಯಶಸ್ವಿಯಾದ ಅವರ ಕಥೆಯನ್ನ ಇಂದು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಅನಂತ ಧನ್ಯವಾದಗಳು ಮೇಡಮ್. ಸರ್, ಇನ್ನು ತಾವು UKಯಲ್ಲಿ ಒಬ್ಬ ಕನ್ನಡಿಗರ ಕೌನ್ಸಿಲರ್ ಆಗಿ ಆಯ್ಕೆಯಾಗ್ತೀರಾ, ಹೇಗೆ ಸಾಧ್ಯವಾಯಿತು ಸರ್ ಅದು? ಕನ್ನಡಿಗರ ಕೌನ್ಸಿಲರ್ ಆಗೋದು ಇದು ಇಮಿಡಿಯೇಟ್ಲಿ ಆಗಲಿಲ್ಲ ಮೇಡಮ್. ಯಾಕಂತಂದರೆ ಒಂದು ಈಗ ಮೌಂಟ್ ಎವರೆಸ್ಟ್ ಒಂದು ಶಿಖರ ಇದೆ, ಆ ಶಿಖರ ಏರ್ಬೇಕಂತಂದರೆ ಇಮಿಡಿಯೇಟ್ಲಿ ನಾವು ಅಲ್ಲಿ ಹೋಗಿ ಇಳಿಲಿಕ್ಕಾಗೋಲ್ಲ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಸಿಂಗಲ್ ಸ್ಟೆಪ್. ಸೊ ಒಂದೊಂದು ಸ್ಟೆಪ್ ಒಂದೊಂದು ಮೆಟ್ಟಿಲುಗಳನ್ನು ಮಾಡ್ಕೊತ ಬಂದಿದ್ದೀನಿ, ಇನ್ನೂ ಹೋಗ್ತಾ ಇದ್ದೀನಿ, ಇನ್ನೂ ಮುಟ್ಟಿಲ್ಲ ತುದಿಗೆ. ಸೊ ಅವಾಗ ವರ್ಕ್ ಮಾಡಿದ್ವಿ. ಸೊ ನನ್ನ ಜರ್ನಿ UKದಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಆದದ್ದು ಸೌತ್ ಹ್ಯಾಂಪ್ಟನ್ ಅಂತ ಒಂದು ಊರಲ್ಲಿ. ಸೊ ಸೌತ್ ಹ್ಯಾಂಪ್ಟನ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅದು ಯಾಕೆ ಫೇಮಸ್ ಇದೆ ಅಂತಂದರೆ ಪೋರ್ಟ್ ಇದೆ ಅಲ್ಲಿ, ಬಂದರ್ ಅಂತ ಹೇಳ್ತೀವಲ್ಲ. ಸೊ ಶಿಪ್ಸ್ ಎಲ್ಲ ಬರ್ತವೆ. ಸೊ ಅಲ್ಲಿ ಎಲ್ರಿಗೂ ಗೊತ್ತಿದ್ದಂಥ ವಿಷಯ ಟೈಟಾನಿಕ್ ಹಡಗು. ಆ ಟೈಟಾನಿಕ್ ಶಿಪ್ ಅನ್ನೋ ಏನಿತ್ತಲ್ಲ, ಅದರದ್ದು ಫಸ್ಟ್ ಜರ್ನಿ ಸ್ಟಾರ್ಟ್ ಆದದ್ದು ಸೌತ್ ಹ್ಯಾಂಪ್ಟನ್ನಿಂದ. ಅದಕ್ಕಾಗಿ ಅದು ಭಾಳ ಫೇಮಸ್ ಇತ್ತು. ಎಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ರಲ್ಲ ಆ ಏರಿಯಾದಲ್ಲಿ ನಾವು ವೀಕೆಂಡಲ್ಲಿ ಹೋಗಿ ಯಾವಾಗಲೂ ಕುತ್ಕೊಳ್ತಿದ್ದೆ. ಯಾಕಂದರೆ ಅದು ಒಂದೇ ಟೈಮ್ ಪಾಸ್ ನಮಗೆ. ಅಲ್ಲಿ ಚೆನ್ನಾಗಿ ಪೋರ್ಟ್ ಇದೆ, ಸೋ ಮೆನಿ ಪೀಪಲ್ ಆರ್ ವರ್ಕಿಂಗ್ ದೇರ್. ಅವ್ರನ್ನೆಲ್ಲ ನೋಡ್ತಾ ಒಂದು ಪಕ್ಕದಲ್ಲಿ ಒಂದು ಬೆಂಚಲ್ಲಿ ಒಂದು ಏನಾದರೂ ಸ್ಯಾಂಡ್ವಿಚ್ಚು ಅಥವಾ ಏನಾದರೂ ತೊಗೊಂಡು, ಅಥವಾ ಕ್ರಿಸ್ಪ್ ಪ್ಯಾಕೆಟು, ಇಲ್ಲಿ ಹೆಂಗೆ ಚಿಪ್ಸ್ ಅಂತ ಹೇಳ್ತೀವಲ್ಲ ಆ ಥರ ಕ್ರಿಸ್ಪ್ ಪ್ಯಾಕೆಟ್ ಅಂತ ಹೇಳ್ತಾರೆ, ಅದನ್ನು ತೊಗೊಂಡು ಒಂದು ಕಾಫಿ ತೊಗೊಂಡು ಅಲ್ಲಿ ಕೂತ್ಕೊಳ್ತಾ ಇದ್ದೆ. ಸೊ ಅವಾಗ ಭಾಳ ಇಲ್ಲಿಂದ ಆ ಸಮುದ್ರ ಎಲ್ಲಿ ನೋಡಿದ್ರೂ ಎಂಡ್ ಇಲ್ಲ ಅದಕ್ಕೆ. ಸೊ ಆ ಥರ ನನ್ನ ವಿಚಾರ ಲಹರಿ ಹರಿತಾ ಇತ್ತು. ಸೊ ನನ್ನ ವಿಚಾರ ಎಲ್ಲಿಗೆ ಸ್ಟಾಪ್ ಆಗುತ್ತಪ್ಪ ಅಂತೇಳಿ ನಾನು ವಿಚಾರ ಮಾಡ್ತಾಯಿದ್ದೆ. ಸೊ ಏನು ಮಾಡಬೇಕು, ಏನೇನು ಸಾಧಿಸಬೇಕು, ನಮ್ಮ ದೇಶ ಎಷ್ಟು ದೂರ ಇದೆ, ನಮ್ಮ ದೇಶದ ಜನರು. ಯಾಕಂತಂದರೆ ನಾವು ಅಲ್ಲಿ ಹೋದಾಗ ನನಗೆ ದಡ್ಡಿ ಊರದ ನೆನಪು ಅಂತೂ ಇದ್ದೇ ಇರುತ್ತೆ, ಬಟ್ ಅದು ಒಂದೇ ನೆನಪು ಬರೋಲ್ಲ, ನನ್ನ ದೇಶದ ನೆನಪು ಬರುತ್ತೆ. ಯಾಕಂತಂದರೆ ನಿಮಗೆ ನಾನು 80sಲ್ಲಿದ್ದಾಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದರು. ಆ ಟೈಮಲ್ಲಿ ರಾಕೇಶ್ ಶರ್ಮಾ ಚಂದ್ರನ್ ಇದರಲ್ಲಿ ಹೋಗಿದ್ದರು. ಆವಾಗ ಅವರು ಒಂದು ಮಾತು ಕೇಳಿದರು, ಹಮಾರೆ ದೇಶ್ ಕೈಸೆ ದಿಖ್ ರಹೆ, ಹಮ್ ಸಬ್ ಲೋಗ್ ದಿಖಾಯ್ ದೇ ರಹೆ ಕ್ಯಾ ಅಂತ ಪ್ರಧಾನಿಗಳಾದಂಥ ಇಂದಿರಾ ಗಾಂಧಿ ಮೇಡಮ್ ಕೇಳ್ತಾರೆ. ಆವಾಗ ರಾಕೇಶ್ ಶರ್ಮಾ ಒಂದು ಮಾತು ಹೇಳ್ತಾರೆ, ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತೇಳಿ. ಆ ವರ್ಡ್ ನನಗೆ ನೆನಪು ಬಂತು ಅಲ್ಲಿ ಕುಂತಾಗ. ಯಾಕಂತಂದರೆ ನಿಜವಾಗಿಯೂ ಇದು ಎಷ್ಟೊಂದು ಡೀಪ್ ಮೀನಿಂಗ್ ಇದೆ ನೋಡಿ ಅಂತೇಳಿ. ಯಾಕಂತಂದರೆ ಅಲ್ಲಿ ಕುಂತು ವಿಚಾರ ಮಾಡಿದಾಗ ಆ ವರ್ಡ್ ನೆನಪು ಬಂತು. ಆವಾಗ ಈ ನಮ್ಮ ಭಾರತ ದೇಶ ಅನ್ನೋದು ಎಷ್ಟು ದೊಡ್ಡ ದೇಶ ಅಂತ ನಾವು ಇಲ್ಲಿ ಕರ್ನಾಟಕದಲ್ಲಿದ್ದಾಗ ನಾವು ಅಂದ್ಕೊಳ್ತಾ ಇದ್ವಿ. ಬಟ್ ನಾವು ಹೊರಗಡೆ ಹೋಗಿ ನೋಡಿದಾಗ ಅದು ಎಷ್ಟು ದೊಡ್ಡ ವಿಶಾಲವಾದ ರಾಷ್ಟ್ರ ಇದ್ದರೂ ಸಹ ನಮಗೆ ಒಂದು ಸಣ್ಣ ಊರಿನ ಥರ ಕಾಣುತ್ತೆ. ಆ ಥರ ನಾವು ವಿಜುವಲೈಸ್ ಮಾಡ್ತೀವಿ ಭಾರತ ದೇಶವನ್ನು. ಅವಾಗ ನಮಗೇನು ಮಹಾರಾಷ್ಟ್ರ, ಕರ್ನಾಟಕ, ಬಿಹಾರ ಈ ಥರ ಏನೂ ನಮಗೆ ಡಿಫ್ರೆನ್ಸಿಯೇಷನ್ ಅನಿಸೋಲ್ಲ. ಸೊ ಆವಾಗ 2001ರಲ್ಲಿ ಶುರು ಮಾಡಿದ್ವಿ. ನರ್ಸಿಂಗ್ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಚಾಲೆಂಜಸ್ ಇತ್ತು. ಬಟ್ ಒಂದು ವಿಷಯ ನಾನು ಏನು ಹೇಳಬೇಕಂತಂದರೆ, ಇಲ್ಲಿ ನರ್ಸಿಂಗಿಗೆ ಅಲ್ಲಿ ನರ್ಸಿಂಗ್ಗೆ ಸ್ವಲ್ಪ ಡಿಫ್ರೆನ್ಸ್ ಸ್ವಲ್ಪ ಇಲ್ಲ ಬಹಳ ಇದೆ. ಯಾಕಂತಂದರೆ ಇಲ್ಲಿ ನರ್ಸಸ್ ಹತ್ರ ಎಲ್ಲ ಕೆಲಸ ಮಾಡಿಸ್ತಾರೆ ಡಾಕ್ಟರ್ಸ್ಗಳು ಅಥವಾ ಆಸ್ಪತ್ರೆ ಮಂಡಳಿಗಳು. ಬಟ್ ಅಲ್ಲಿ ಹಾಗಿಲ್ಲ, ಅಲ್ಲಿ ಡಿವೈಡ್ ಮಾಡ್ಕೊಳ್ತಾರೆ. ಡಾಕ್ಟರ್ಸ್ ಏನು ಕೆಲಸ ಮಾಡಬೇಕಲ್ಲ ಡಾಕ್ಟರ್ಸೇ ಮಾಡ್ತಾರೆ, ಅಡ್ಮಿನಿಸ್ಟ್ರೇಟರ್ ಏನು ಮಾಡಬೇಕಲ್ಲ ವಾರ್ಡ್ ಕ್ಲಾರ್ಕ್ಗಳು ಅವ್ರ ಕೆಲಸ ಅದನ್ನೇ ಅವರೇ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ಇಲ್ಲಿ ನಮಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತಂದರೆ ಎಲ್ಲ ಕೆಲಸ ನಮ್ಮ ಮೇಲೆ ಹಾಕಿಬಿಡ್ತಿದ್ರು. ಬ್ಲಡ್ ತೆಗಿಯೋದು ನಾವು, ECG ಮಾಡೋದು ನಾವು, ಬ್ಲಡ್ ರಿಪೋರ್ಟ್ ತೊಗೊಂಡು ಬರೋದು ನಾವು, ಪೇಷಂಟ್ ಶಿಫ್ಟ್ ಮಾಡೋದು ನಾವು. ಸೊ ಅಲ್ಲಿಲ್ಲ, ಅದಕ್ಕೆ ಪ್ರತಿಯೊಂದಕ್ಕೂ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಜನರಿದ್ದಾರೆ. ಸೊ ಇಟ್ ಈಸ್ ಈಚ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಪ್ರೊಫೆಷನ್ಸ್. ಪೋರ್ಟರ್ಸ್ ಕೆಲಸ ಪೋರ್ಟರ್ಸೇ ಮಾಡ್ತಾರೆ, ಲ್ಯಾಬ್ ಕೆಲಸ ಲ್ಯಾಬ್ದವರೇ ಮಾಡ್ತಾರೆ, ಬ್ಲಡ್ ತೆಗಿಯೋರೇ ಮಾಡ್ತಾರೆ, ECG ಮಾಡೋದು ECGದವರೇ ಮಾಡ್ತಾರೆ. ಸೊ ಹೀಗಾಗಿ ನಮಗೆ ವರ್ಕಲ್ಲಿ ಭಾಳ ರಿಲ್ಯಾಕ್ಸ್ ಅನ್ನಿಸ್ತಾ ಇತ್ತು. ಯಪ್ಪ KLEದಲ್ಲಿ ನಾವು ಎಷ್ಟು ಕೆಲಸ ಮಾಡ್ತಿದ್ವಿ, ಇಲ್ಲಿ ಬಂದು ಕೆಲಸನೇ ಇಲ್ಲ ಅನ್ನಿಸ್ತಾ ಇತ್ತು. ಬಟ್ ಡಿಫ್ರೆಂಟ್ ಏನಂತಂದರೆ, ನಾವೇನು ಕೆಲಸ ಮಾಡ್ತೀವಲ್ಲ ಆ ಕೆಲಸಕ್ಕೆ ವಿ ಆರ್ ಅಕೌಂಟೇಬಲ್ ಫಾರ್ ದಟ್ ಜಾಬ್. ಆ ಕೆಲಸ ನಾವು ಮಾಡಲೇಬೇಕು, ಅದು ಅಕೌಂಟೆಬಿಲಿಟಿ ನಮ್ಮ ಮೇಲೆ ಇರುತ್ತೆ. ಏನಾದರೂ ತಪ್ಪುಗಳಾದಂತಂದರೆ ಅದು ಹ್ಯಾಂಗಿಂಗ್ ಸೋಡ್ ಅಂತ ಹೇಳ್ತಾರಲ್ಲ, ಆ ಥರ ತಲೆ ಮೇಲೆ ಖಡ್ಗ ಯಾವಾಗಲೂ ಇದ್ದಿರುತ್ತೆ. ಸ್ವಲ್ಪ ಮಿಸ್ಟೇಕ್ ಆದರೆ ವಿ ಆರ್ ರೆಸ್ಪಾನ್ಸಿಬಲ್ ಆ್ಯಂಡ್ ವಿಲ್ ಬಿ ಥ್ರೋನ್ ಔಟ್ ಆಫ್ ದ ಕಂಟ್ರಿ. ಅಷ್ಟು ಸ್ಟ್ರಿಕ್ಟ್ ಲಾ ಇದೆ. ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಅದನ್ನೊಂದು ಕಲ್ತ್ಕೊಂಡ್ವಿ. ಆಮೇಲೆ ನಾನು ಸೌತ್ ಹ್ಯಾಂಪ್ಟನಲ್ಲಿ ನಾನು ಅಡಾಪ್ಟೇಷನ್ ನರ್ಸ್ ಅಂತ ಹೇಳ್ತಾರೆ,
ಅಂದರೆ ಇಮ್ಮಿಡಿಯೇಟ್ಲಿ ಹೋದ ತಕ್ಷಣ ನನಗೆ ನರ್ಸಿಂಗ್ ಜಾಬ್ ಸಿಗೋಲ್ಲ. ಅಲ್ಲಿ ಪದ್ಧತಿ ಪ್ರಕಾರ ನಾವು ಕೆಲವೊಂದು ಟ್ರೈನಿಂಗ್ ಕಂಪ್ಲೀಟ್ ಮಾಡಬೇಕು. ಅದಕ್ಕೆ ಅಡಾಪ್ಟೇಷನ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಸೊ ನಾನು UK ಹೋದಾಗ ಅವಾಗ ನರ್ಸಿಂಗ್ ರಿಜಿಸ್ಟ್ರೇಷನ್ ಬಾಡಿಗೆ UKCC ಅಂತ ಹೆಸರಿತ್ತು. ಬಟ್ ಈಗ ಅದನ್ನು NMC ಅಂತ ಕರೀತಾರೆ, ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಕೌನ್ಸಿಲ್ ಅಂತೇಳಿ. ಸೊ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅಂದರೆ ನರ್ಸಿಂಗ್ ಲೈಸೆನ್ಸ್ ಸಿಗಲಿಕ್ಕೆ ನನಗೆ ಆಲ್ಮೋಸ್ಟ್ 1 ಮಂತ್ ಆಯಿತು. ಸೊ ರಿಜಿಸ್ಟ್ರೇಷನ್ 8-9 ತಿಂಗಳಲ್ಲಿ ಸಿಕ್ಕಿತ್ತು. ಬಟ್ ಆವಾಗ ಆನ್ಲೈನಲ್ಲೂ ಇರಲಿಲ್ಲ. ಆವಾಗ ನಾವು ಬೈ ಪೋಸ್ಟ್ ಕಳಿಸ್ಬೇಕಾಗ್ತಿತ್ತು. ಸೊ ಬೈ ಪೋಸ್ಟ್ನಿಂದ ಅವರಿಂದ ರೆಸ್ಪಾನ್ಸ್ ಬರಬೇಕು. ಹಿಂಗಾಗಿ ಅದು 2-3 ತಿಂಗಳು ಎಕ್ಸ್ಟ್ರಾ ತೊಗೊಳ್ತು. ಸೊ ಹಿಂಗಾಗಿ ಆಲ್ಮೋಸ್ಟ್ 1 ಇಯರಲ್ಲಿ ರಿಜಿಸ್ಟ್ರೇಷನ್ ಸಿಕ್ತು. ಆಮೇಲೆ ವಿದಿನ್ 1 ಇಯರ್ ರಿಜಿಸ್ಟ್ರೇಷನ್ ಸಿಕ್ಕ ತಕ್ಷಣ ನಾನೇನು ಮಾಡಿದೆ, ಅಲ್ಲಿ ಸೌತ್ಹ್ಯಾಂಪ್ಟನ್ ಈಸ್ ಕ್ವೈಟ್ ವೆರಿ ಎಕ್ಸ್ಪೆನ್ಸಿವ್ ಪ್ಲೇಸ್ ಆಲ್ಸೋ. ಆವಾಗ ನಾವೆಲ್ಲ ಹೋದದ್ದು, ನಾವು ಗಳಿಸಿದ ದುಡ್ಡು ನಾವು ಮನೆ ಬಾಡಿಗೆಗೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಬಸ್ಸು ಅಥವಾ ಟ್ರೈನಿಗೆ ಕಟ್ಟಬೇಕಾಗ್ತಿತ್ತು. ಸೊ ಹಿಂಗಾಗಿ ನಾರ್ತ್ ಸೈಡ್ಗೆ ಸ್ವಲ್ಪ ಹೋಗೋಣ ಅಂತೇಳಿ ಬರ್ಮಿಂಗ್ಹ್ಯಾಮಲ್ಲಿ ಒಂದು 6 ಮಂತ್ಸ್ ಕೆಲಸ ಮಾಡಿದೆ. ಸೊ ಬರ್ಮಿಂಗ್ಹ್ಯಾಮಲ್ಲಿ ಕೆಲಸ ಮಾಡಬೇಕಾದ್ರೆ ಆವಾಗ ನನಗೊಂದು ಡೆಪ್ಯೂಟಿ ಮ್ಯಾನೇಜರ್ ಆಗಿ ಒಂದು ನರ್ಸಿಂಗ್ ಹೋಮ್ದು ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ಅಲ್ಲಿ ಒಂದು 6 ಮಂತ್ಸ್ ಅದನ್ನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೆ. ಬಟ್ 6 ಮಂತ್ಸ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೆ. ಅಲ್ಲಿ ವರ್ಕಲ್ಲಿ ಹೋಗಿ ಇಂಟರ್ವ್ಯೂದಲ್ಲಿ ಪಾಸಾಗಿ ವರ್ಕ್ ಮಾಡೋಕ್ಕೆ ಹೋದರೆ ಅಲ್ಲಿ ಮ್ಯಾನೇಜರೇ ಇರಲಿಲ್ಲ. ಸೊ ಹಿಂಗಾಗಿ ಅವ್ರಿಗೆ ಕೇಳಿದೆ ಮ್ಯಾನೇಜರ್ ಎಲ್ಲಿದ್ದಾರೆ. ನಾನು ತಿಳಿದೆ ಅವ್ರ ಅಂಡರ್ ನಾನು ಕೆಲಸ ಮಾಡಿ ಅನುಭವ ತೊಗೋತೀನಿ ಅಂತೇಳಿ. ಬಟ್ ಅವರು ಎಲ್ಲ ಜನ ಹೇಳಿದ್ರು ಅಲ್ಲಿ ಇರೋರು, ಇಲ್ಲ ಮ್ಯಾನೇಜರ್ ಲಾಂಗ್ ಟರ್ಮ್ ಸಿಕ್ಕಲ್ಲಿದ್ದಾರೆ, ಅವ್ರು ಬರೋದೇ ಇಲ್ಲ ಅಂತೇಳಿ. ಸೊ ಇಂಡೈರೆಕ್ಟ್ಲಿ ನನ್ನ ಜವಾಬ್ದಾರಿ ವರ್ಕಿಂಗ್ ಆ್ಯಸ್ ಅ ಮ್ಯಾನೇಜರ್, ಬಟ್ ಹೆಸರಿಗೆ ಮಾತ್ರ ಡೆಪ್ಯೂಟಿ ಮ್ಯಾನೇಜರ್ ಅಂತ ಇದೆ. ಸೊ ಅವಾಗ ಭಾಳ ಚಾಲೆಂಜಸ್ ಸಿಕ್ತು ಅಲ್ಲಿ. ಡಾಕ್ಟರ್ಸ್ ಜೊತೆಗೆ ಅಥವಾ ಪೇಷಂಟ್ಗಳ ಜೊತೆಗೆ, ರಿಲೇಟಿವ್ಗಳ ಜೊತೆಗೆ, ಸ್ಟಾಫ್ಗಳ ಜೊತೆಗೆ ಅವ್ರದ್ದು ಊಟ ಮಾಡೋದು, ಆಮೇಲೆ ಇವನ್ ಅವ್ರದ್ದು ಫುಡ್ಡು, ಆಮೇಲೆ ಹೈಜಿನಿಕ್ ಕೇರು. ಸೊ ಎವ್ರಿಥಿಂಗ್ ಐ ಹ್ಯಾವ್ ಟು ಲುಕ್ ಆಫ್ಟರ್. ಅಂತಂದರೆ ಐ ಹ್ಯಾವ್ ಟು ಲುಕ್ ಆಫ್ಟರ್ ದ ಹೋಲ್ ಹೋಮ್ ಆ್ಯಸ್ ಅ ಮ್ಯಾನೇಜರ್. ಸೊ ಆ ಟೈಮಲ್ಲಿ ಒಂದೊಂದು ಸಲ ನಾನು 3 ದಿನ ಮನೆಗೆ ಹೋಗ್ತಿರ್ಲಿಲ್ಲ. 48 hours 72 hours ಅಲ್ಲೇ ಇರ್ತಿದ್ದೆ. ಯಾಕಂದರೆ ಹೆದರಿಕೆ ಆಗ್ತಿತ್ತು, ಈ ಪೇಷಂಟ್ ನಾನು ಕೆಲಸ ಏನಾದರೂ ಮಾಡಲಿಲ್ಲ ಅಂತಂದರೆ ಬಂದು ಫಸ್ಟ್ ದೇ ವಿಲ್ ಆಸ್ಕ್ ದ ಮ್ಯಾನೇಜರ್. ಸೊ ನಾನು ಆವಾಗ ಆ ಅನುಭವಕ್ಕೋಸ್ಕರ ಅಂತೇಳಿ ನಾನು ಫುಲ್ ಡೆಡಿಕೇಟ್ ಮಾಡಿ ಕೆಲಸ ಮಾಡಿದೆ. ಆವಾಗ ಸ್ಯಾಲ್ರಿನೂ ಕೊಡ್ತಿರಲಿಲ್ಲ ನಮಗೆ. ಸೊ ನೀನು ಅವ್ರ ರೂಲ್ ಹೆಂಗಂತಂದರೆ 9 to 5 ಕೆಲಸ ಇದ್ದರೆ ಯು ಹ್ಯಾವ್ ಟು ಬಿ ದೇರ್ ಅಟ್ 9 o'clock. ಆಮೇಲೆ 5 ಗಂಟೆಗೆ ನೀವು ಕೆಲಸ ಮುಗಿಸಿ ವಾಪಸ್ ಹೋಗಬೇಕು. ಇಲ್ಲಿ ಥರ ನಾವು 5:30 6 ಗಂಟೆಗೆ ಮುಗಿಸ್ತೀನಿ ಅಂತಂದರೆ ಇಲ್ಲಿ ಅಷ್ಟು ಡೆಡಿಕೇಶನ್ ಇದೆಯಪ್ಪ ಅಂತಂತಾರೆ. ಬಟ್ ಅಲ್ಲಿ ಅವ್ರು ಅಂತಾರೆ ಹಿ ಡಸಂಟ್ ನೋ ಹೌ ಟು ಮ್ಯಾನೇಜ್ ದ ಟೈಮ್ ಅಂತ ಹೇಳ್ತಾರೆ. ಸೊ 5 ಗಂಟೆಗೆ ಮನೆಗೆ ಹೋಗ್ಬೇಕಂತಂದರೆ ಐ ಹ್ಯಾವ್ ಟು ಫಿನಿಶ್ ದ ವರ್ಕ್ ಅಟ್ 5 o'clock ಆ್ಯಂಡ್ ಐ ಹ್ಯಾವ್ ಟು ಲೀವ್ ದ ಪ್ಲೇಸ್. ಬಟ್ ನಾ ಮ್ಯಾನೇಜ್ಮೆಂಟ್ದವರು ನೀವು ಸ್ಯಾಲ್ರಿ ಕೊಡಲಿಲ್ಲ ಅಂದರೂ ಇದನ್ನಿಲ್ಲ, ಬಟ್ ನಾನು ಐ ಹ್ಯಾವ್ ಟು ಫಿನಿಶ್ ದ ವರ್ಕ್, ನಾನು ಮಾಡ್ತೀನಿ ಅಂತೇಳಿ. ಸೊ ಮೇಲೇ ಒಂದು ರೂಮ್ ಇರ್ತಿತ್ತು, ಅಲ್ಲೇ ಮಲ್ಕೊಳ್ತಿದ್ದೆ. ಸೊ ಹಿಂಗಾಗಿ 6 ತಿಂಗಳಲ್ಲಿ ಆಲ್ಮೋಸ್ಟ್ ನಾವು ಒಂದು ವರ್ಷದ ಎಕ್ಸ್ಪೀರಿಯೆನ್ಸ್ ತೊಗೊಂಡೆ. ಬಟ್ ಭಾಳ ಸ್ಟ್ರೆಸ್ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು, ಸ್ಟಾಫ್ಗಳು ಬರ್ತಾ ಇರ್ತಿರಲಿಲ್ಲ, ಆಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಇತ್ತು. ಸೊ ಇಂಥದ್ರಲ್ಲಿ ನಾನು ನಿಂತರೆ ನನಗೆ ರಿಜಿಸ್ಟ್ರೇಷನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ನನ್ನ ಲೈಸೆನ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಹೆದರಿ ನಾನು ಲಿವರ್ಪೂಲ್ ಅಂತ ಒಂದು ಊರಿದೆ. ಸೊ ಬರ್ಮಿಂಗ್ಹ್ಯಾಮ್ನಿಂದ ಲಿವರ್ಪೂಲ್ಗೆ ಹೋದೆ. ಅಲ್ಲಿ ಲಿವರ್ಪೂಲಲ್ಲಿ ಮತ್ತೆ ನಾನು ನನ್ನ ಕಾರ್ಡಿಯಾಲಜಿ ಇಲ್ಲೇನು ಕೆಲಸ ಮಾಡಿದ್ದೆಲ್ಲ ಅದೇ ಸಿಮಿಲರ್ ಇದರಲ್ಲಿ ಕೆಲಸ ಮಾಡಿದೆ. ಸೊ ಅಲ್ಲಿಂದ ಮುಗಿಸ್ಕೊಂಡು 2004ರಲ್ಲಿ ಈಗ ನೀವು ಹೇಳಿದ್ರಲ್ಲ ನಾರ್ತ್ ವೇಲ್ಸ್ ಅಂತ. ಸೊ ಈ UK ಈಸ್ ಪಾರ್ಟ್ ಆಫ್ 4 countries. ಒಂದು ಇಂಗ್ಲೆಂಡು, ಒಂದು ವೇಲ್ಸು, ಇನ್ನೊಂದು ಸ್ಕಾಟ್ಲೆಂಡು. ಇವು 3 ಜಿಯೋಗ್ರಫಿಕಲಿ ಕೂಡಿನೇ ಇದ್ದಾವೆ. ಬಟ್ ಇನ್ನೊಂದು ನಾರ್ದರ್ನ್ ಐರ್ಲೆಂಡ್ ಅಂತ ಇದೆ. ಸೊ ಅದು ಒಂದು ಚಿಕ್ಕ ಐಲ್ಯಾಂಡು, ಇಲ್ಲಂಗೆ ನಮ್ಮ ಭಾರತದಲ್ಲಿ ಒಂದು ಶ್ರೀಲಂಕಾ ಅಂತ ಇದೆಯಲ್ಲ. ಸೊ ಆ ಶ್ರೀಲಂಕಾನ ಈಗ ನೀವು ಡಿವೈಡ್ ಮಾಡಿದರೆ ನಾರ್ತ್ ಸೌತ್ ಆಗುತ್ತೆ. ಸೊ ಅದೇ ಥರ ಈ ಐರ್ಲೆಂಡನ್ನು ನಾವು ಡಿವೈಡ್ ಮಾಡ್ತೀವಿ. ಸೊ ಅದನ್ನು ನಾವು ಡಿವೈಡ್ ಮಾಡಿದಾಗ ದಕ್ಷಿಣದಲ್ಲಿ ಇರುವಂಥ ಪಾರ್ಟ್ ಏನಿದೆಯಲ್ಲ ಐರ್ಲೆಂಡ್ದು, ಅದು ಪಾರ್ಟ್ ಆಫ್ UK. ಬಟ್ ಉತ್ತರದಲ್ಲಿ ಇದೆಯಲ್ಲ ಅದು ಇಂಡಿಪೆಂಡೆಂಟ್ ಕಂಟ್ರಿ. ಸೊ ಅದರದ್ದು ರಾಜಧಾನಿ ಡಬ್ಲಿನಲ್ಲಿ. ಬಟ್ ನಮ್ಮದು ಹೋಲ್ UKದ ರಾಜಧಾನಿ ಲಂಡನು, ಆಮೇಲೆ ಸ್ಕಾಟ್ಲೆಂಡ್ದ ರಾಜಧಾನಿ ಗ್ಲಾಸ್ಗೋ, ಆಮೇಲೆ ನಮ್ಮದು ವೇಲ್ಸ್ದ ರಾಜಧಾನಿ ಕಾರ್ಡಿಫ್. ಸೊ ಈ ಥರ 4 ರಾಜ್ಯಗಳನ್ನ ಕೂಡಿ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಸೊ ಆವಾಗ ನಾನು ಅದು ಒಂದು ಇನ್ಸಿಡೆನ್ಸ್ ಯಾವ ಥರ ಅಂತಂದರೆ, ನಮ್ಮ ಚೇರ್ಮನ್ರಾದಂಥ ಪ್ರಭಾಕರ್ ಕೋರೆ ಸರು UKಗೆ ಬಂದಿದ್ದರು 2003 ಆಗಸ್ಟಲ್ಲಿ. ಅಲ್ಲಿ ಅವರೊಬ್ಬರು ರಿಲೇಟಿವ್ಸ್ ಇರ್ತಿದ್ರು, ಡಾಕ್ಟರ್ ಗೋಪ್ ಶೆಟ್ಟಿ ಅಂತೇಳಿ. ಅವ್ರ ಮನೆಗೆ ವಿಸಿಟ್ ಮಾಡಿ, ಯಾಕಂದರೆ ನಾರ್ತ್ ವೇಲ್ಸ್ ಇಸ್ ಭಾಳ ಬ್ಯೂಟಿಫುಲ್ ಪ್ಲೇಸ್, ಅಂದರೆ ಇಟ್ಸ್ ಅ ಮೋಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್ ಏರಿಯಾ ಇದೆ. ಸೊ ಹಂಗಾಗಿ ಕೋರೆ ಸರು ಮೇಡಮು ಎಲ್ಲ ಬಂದಿದ್ದರು. ಸೊ ಇಲ್ಲಿ ಸರ್ ಜೊತೆಗೆ ಅಷ್ಟೊಂದು ಕ್ಲೋಸ್ ಸಂಪರ್ಕ ಇರಲಿಲ್ಲ, ಪರಿಚಯ ಇತ್ತು, ಹಾಗೆ ಭೇಟಿ ಆಗ್ತಾಯಿದ್ವಿ. ಬಟ್ ಅವರು ಲಕ್ಷಾಂತರ ಜನರಲ್ಲಿ ನಮ್ಮನ್ನೆಲ್ಲಿ ನೆನ್ಪಿಟ್ಕೊಳ್ತಾರೆ ಆ ಥರ. ಬಟ್ ಅಲ್ಲಿ ನಮಗೊಂದು ಅಪಾರ್ಚುನಿಟಿ, ನಮ್ಮ ಚೇರ್ಮನ್ ಬರ್ತಿದ್ದಾರೆ, ನಾವು ಫೇಸ್ ಟು ಫೇಸ್ ಅವ್ರನ್ನ ಮಾತಾಡಿಸ್ತೀವಿ, ಇಷ್ಟೊಂದು ಕ್ಲೋಸ್ ನಮಗೆ ಅವ್ರು ಸಿಗ್ತಾರೆ ಅಂತೇಳಿ ನಮಗೆ ಭಾಳ ಒಂದು ಆಸೆ ಇತ್ತು ಅವ್ರನ್ನ ಭೇಟಿ ಆಗ್ಬೇಕಂತೇಳಿ. ಸೊ ಅವಾಗ ನಮ್ಮ ಹತ್ರ ಕಾರ್ ಇರಲಿಲ್ಲ, ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ
ಹೆಂಗೋ ನಮ್ಗೆ ಅಡ್ರೆಸ್ ಎಲ್ಲ ಸಿಕ್ತು. ಆಮೇಲೆ ಗೋಪ್ಶೆಟ್ಟಿ ಅಂಕಲ್ ಮನೆಗೆ ಹೋಗ್ಬೇಕಂತೇಳಿ ನಾನು ಲಿವರ್ಪೂಲ್ದಿಂದ ಕಾಲ್ವಿನ್ ಬೇ ಅಂತ ಊರಿತ್ತು, ಅಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೆ. ಅವಾಗ ಚೆಸ್ಟರ್ ಅಂತ ಒಂದು ಪ್ಲೇಸಲ್ಲಿ ಟ್ರೈನ್ ಚೇಂಜ್ ಮಾಡಬೇಕಿತ್ತು. ಅಲ್ಲಿ ಟ್ರೈನ್ ಲೇಟ್ ಆಯಿತು. ಸೊ ನಾನು ಕಾಲ್ವಿನ್ ಬೇಗೆ ಮುಟ್ಟೋದ್ರೊಳಗಾಗಿ 2 ಗಂಟೆ 15 ನಿಮಿಷ ಆಗಿತ್ತು. 2 ಗಂಟೆ 5 ನಿಮಿಷಕ್ಕೆ ಚೇರ್ಮನ್ರು ಹೊರಟು ಬಿಟ್ಟರು ಲಂಡನ್ಗೆ. ಸೊ ಹಿಂಗಾಗಿ ಅನ್ಫಾರ್ಚುನೇಟ್ಲಿ ಸಿಗಲಿಲ್ಲ ನನಗೆ. ಬಟ್ ಅವರು ನೋಡ್ಬೇಕಂತ ಅಲ್ಲಿ ನಾರ್ತ್ ವೇಲ್ಸ್ಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಆಗಸ್ಟ್ ತಿಂಗಳು ಸಮ್ಮರು ಒಳ್ಳೆ ಬ್ಲೂ ಸ್ಕೈ ಇದೆ, ಆಮೇಲೆ ಬಿಸಿಲಿದೆ. ಆಮೇಲೆ ಟ್ರೈನಲ್ಲಿ ಕುಂತು ನೋಡಬೇಕಾದ್ರೆ ಸಮುದ್ರದ ಪಕ್ಕಕ್ಕೆ ಬೀಚು, ಆಮೇಲೆ ಬ್ಲೂ ಸ್ಕಾಯು, ಒಂಥರ ನನಗೆ ಯಾವ ಫೀಲಿಂಗ್ ಬಂತಂತಂದರೆ, ನಾನು ಚಿಕ್ಕಂದಿನಲ್ಲಿ ನಮ್ಮ ಸೋದರ ಮಾವ ಗೋವಾದಲ್ಲಿರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ನನ್ನ ಚಿಕ್ಕಂದಿನಲ್ಲಿ ಹಾಲಿಡೇಸ್ ನಮ್ಮ ತಾಯಿಯವರು ನಾನು ಗೋವಾಕ್ಕೆ ಕಳಿಸ್ಕೊಡ್ತಾಯಿದ್ದೆ. ನಮ್ಮ ಸೋದರ ಮಾವ ಬಂದು ಕರ್ಕೊಂಡು ಹೋಗ್ತಿದ್ರು. ಸೊ ಹೀಗಾಗಿ ನನಗೆ ಒಂಥರ ಫೀಲಿಂಗ್ ಆಯಿತು, ನಾನು ಈ ಬಿಲ್ಡಿಂಗ್ಗಳಲ್ಲಿ ಇದ್ದೀನಿ, ಸಿಮೆಂಟ್ ಮನೆ, ಕಾಂಕ್ರೀಟ್ ಮನೆ, ಅಪಾರ್ಟ್ಮೆಂಟ್ಸು, ಹಾಸ್ಪಿಟ್ಲದು ಅದೇ. ಸೊ ಇಂಥದ್ರಲ್ಲಿ ಇಂಥ ಬ್ಯೂಟಿಫುಲ್ ಪ್ಲೇಸ್ ಇದೆಯಲ್ಲಪ್ಪ ಇಲ್ಲಿ, ನನಗೆ ಗೋವಾದಲ್ಲಿ ಇದ್ದಂಗೆ ಫೀಲಿಂಗ್ ಬರ್ತಾಯಿದೆ ಅಂಥೇಳಿ ಆವಾಗಲೇ ಡಿಸೈಡ್ ಮಾಡಿಬಿಟ್ಟೆ. ಚೇರ್ಮನ್ ಭೇಟಿಯಾಗ್ಲಿಕ್ಕೆ ಹೋಗಿದ್ದೆಲ್ಲ, ಈ ಪ್ಲೇಸ್ಗೆ ನಾನು ಮೂವ್ ಆಗಬೇಕಾದ್ರೆ ಅಂಥೇಳಿ. ಸೊ ಹೀಗಾಗಿ ನಾರ್ತ್ ವೇಲ್ಸ್ಗೆ ನಾನು 2004ರಲ್ಲಿ ಮೂವ್ ಆಗಿದ್ದೀನಲ್ಲ, ಅಲ್ಲಿಂದ ಎಲ್ಲಿಗೂ ಹೋಗಿಲ್ಲ ಮೇಡಮ್. ಸೊ ಅಲ್ಲಿ ಹೋಗಿ ಸೆಟ್ಲಾಗಿ ನನ್ನ ನರ್ಸಿಂಗ್ ಟ್ರೈನಿಂಗು ಅಂದರೆ ವರ್ಕ್ ಎಲ್ಲ ಮುಗಿಸ್ತಾ ಇದೆ. ಆಮೇಲೆ 2019ರಲ್ಲಿ ಕೋವಿಡ್ ಬಂದಿತ್ತು. ಸೊ 2020 2019 ಅಂತ ಹೇಳ್ತೀವಿ, ಬಟ್ 2020 ಏಪ್ರಿಲಲ್ಲಿ ಆವಾಗ ನಾನು ಒಬ್ಬ ವಿಕ್ಟಿಮ್ ಆದೆ. ಸೊ ಆಮೇಲೆ ಆ ಟೈಮಲ್ಲಿ ಕೋವಿಡ್ ಬಂದು, ಸೊ ನಾನು ಇಂಟೆನ್ಸಿವ್ ಕೇರಲ್ಲಿ ಅಬೌಟ್ 1 ವಾರ ಇದ್ದೆ. ಸೊ ಆ 1 ವಾರ ಮುಗಿದ ಮೇಲೆ ನನಗೆ ರಿಲೀವ್ ಸಿಕ್ತು ITUದಿಂದ. ಸೊ ಲಕ್ಕಿಲಿ ನಾನು ದೇವ್ರ ಕಡೆ ಹೋಗಲಿಲ್ಲ, ಸೊ ಇಲ್ಲೇ ಉಳಿದುಬಿಟ್ಟೆ. ಸೊ ಆವಾಗ ನನಗೆ ರಿಕವರಿ ಆಗಲಿಕ್ಕೆ ಲಾಂಗ್ ಕೋವಿಡ್ ಅಂತ ಕಂಡೀಷನ್ ಇರುತ್ತೆ. ಆ ಲಾಂಗ್ ಕೋವಿಡ್ ಬಂತು. ಹಿಂಗಾಗಿ ರಿಕವರಿ ಆಗಲಿಕ್ಕೆ ಆಲ್ಮೋಸ್ಟ್ 1.5 ವರ್ಷದಿಂದ 2 ವರ್ಷ ತೊಗೊಳುತ್ತೆ ರಿಕವರಿ ಆಗಲಿಕ್ಕೆ. ಅಷ್ಟೊಂದು ಅಫೆಕ್ಟ್ ಆಗಿತ್ತು ನನಗೆ. ಆಮೇಲೆ ಅದಕ್ಕಿಂತ ಮುಂಚೆ ನಾನು ವೆರಿ ಫಿಟ್ ಪರ್ಸನ್, ಯಾಕಂದರೆ ಯಾವುದೇ ಹ್ಯಾಬಿಟ್ಸ್ ಇಲ್ಲ ನನಗೆ. ಅಲ್ಲಿ ಹೋಗಿ 20 ವರ್ಷ ಆದರೂ ಇನ್ನೂ ತನಕ ಒಂದು ಡ್ರಾಪ್ ಆಲ್ಕೋಹಾಲು ಟೇಸ್ಟ್ ಮಾಡಿಲ್ಲ. ನನ್ನ ಜೀವನದಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿ ಸ್ಮೋಕ್ ಮಾಡಿಲ್ಲ. ಒಬ್ವಿಯಸ್ಲಿ ಬೇರೆಯವ್ರು ಸ್ಮೋಕ್ ಮಾಡಬೇಕಾದ್ರೆ ನಮ್ಮ ಸ್ಮೆಲ್ ಬರುತ್ತೆ, ಅದು ಪ್ಯಾಸಿವ್ ಸ್ಮೋಕರ್ಸ್ ಅಂತ ಹೇಳ್ತೀವಿ. ಆಮೇಲೆ ಹಿಂಗಾಗಿ ನಾನು ಮೌಂಟೇನ್ ವಾಕ್ ಮಾಡ್ತಾಯಿದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಗೆ. ಆಮೇಲೆ ಕ್ರಿಕೆಟ್ ಆಡ್ತಾಯಿದ್ದೆ. ಐ ಬಿಕೇಮ್ ಒನ್ ಆಫ್ ದ ಬೆಸ್ಟ್ ಬೌಲರ್ ಇನ್ ನಾರ್ತ್ ವೇಲ್ಸ್ ಕ್ರಿಕೆಟ್ ಲೀಗಲ್ಲಿ. ಆಮೇಲೆ ಸೈಕ್ಲಿಂಗ್ ಮಾಡ್ತಾಯಿದ್ದೆ ಲೋಕಲಾಗಿ. ಸೊ ಆಮೇಲೆ ಹಿಂಗಾಗಿ ಸುಮಾರು ಆ್ಯಕ್ಟಿವಿಟೀಸ್ ಆಮೇಲೆ ವಾರದಲ್ಲಿ 2 ದಿನ, ಬುಧವಾರ ಮತ್ತು ಶುಕ್ರವಾರ 2 ದಿನ 2 ಗಂಟೆ ನಾನ್ ಸ್ಟಾಪ್ ಬ್ಯಾಡ್ಮಿಂಟನ್ ಆಡ್ತಾಯಿದ್ದೆ. ಅಷ್ಟೊಂದು ಫಿಟ್ ಇದ್ದೆ ನಾನು. ಆಮೇಲೆ ನನಗೆ ಯಾವುದೇ ಆಲ್ಕೋಹಾಲು, ಸಿಗರೇಟ್ ಈ ಥರ ಹ್ಯಾಬಿಟ್ಸ್ ಇಲ್ಲ. ಇಂಥ ಹೆಲ್ದಿ ಪರ್ಸನ್ಗೆ ಕೋವಿಡ್ ಇಷ್ಟು ಎಫೆಕ್ಟ್ ಆಗಿ ನನಗೆ ಇಷ್ಟು ವೀಕ್ ಮಾಡ್ತಲ್ಲ ಅಂತೇಳಿ ಭಾಳ ಮೆಂಟಲಿ ಭಾಳ ಡಿಪ್ರೆಸ್ ಆದೆ. ಸೊ ತುಂಬ ಡಿಪ್ರೆಷನ್ ಆಯಿತು, ತುಂಬ ಡೌನ್ ಆದೆ. ಇನ್ನು ನನಗೆ ಒಂದು ಪೆನ್ ಎತ್ತಿ ಬರೀಲಿಕ್ಕೆ ಶಕ್ತಿ ಇಲ್ಲ, ಮೊಬೈಲ್ ಎತ್ತಿ ಫೋನಲ್ಲಿ ಮಾತಾಡಲಿಕ್ಕೆ ಶಕ್ತಿ ಇಲ್ಲ. ಇನ್ನು ಹೆಂಗೆ ಲೈಫ್ ತೆಗಿಬೇಕಪ್ಪ ಅಂಥೇಳಿ ಚಾಲೆಂಜಸ್ ಇತ್ತು. ಆ ಟೈಮಲ್ಲಿ ಏನೋ ಒಂಥರ ಮೈಂಡಲ್ಲಿ ಕ್ಲಿಕ್ ಆಯಿತು, ನಾನೇ ಇಷ್ಟು ಯಂಗಿದ್ದಾಗ ನನಗೆ ಈ ಥರ ಫೀಲಿಂಗ್ ಇದೆ. ಈಗ ಎಲ್ಡರ್ಲಿ ಪಾಪ್ಯುಲೇಷನ್ UK ಭಾಳ ಜನ ಇದ್ದಾರೆ, ಅವ್ರ ಬಗ್ಗೆ ವಿಚಾರಲಿಕ್ಕೆ ಶುರು ಮಾಡಿದೆ. ಅವ್ರು ಹೆಂಗೆ ಮಾಡ್ತಿರ್ಬೇಕು ಮನೆಯಲ್ಲಿ, ಅವ್ರಿಗೆ ಹೆಂಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಕೆಲವೊಂದು ರಿಲೇಟೆಡ್ GP ಸರ್ಜರಿ, ಡಾಕ್ಟರ್ಸ್ ಸರ್ಜರಿ, ಫಾರ್ಮಸಿ ಹಿಂಗೆಲ್ಲ ನಾನು ಫೋನ್ ಮಾಡಲಿಕ್ಕೆ ಶುರು ಮಾಡಿದೆ, ಸ್ಪೀಕರಲ್ಲಿ ಇಟ್ಕೊಂಡು ಅವ್ರ ಜೊತೆ ಮಾತಾಡೋ. ಯಾಕಂದರೆ ಬೋರಿಂಗ್ ಆಗ್ತಾಯಿತ್ತು. ಸೊ ಆ ಡ್ಯೂರಿಂಗ್ ಕೋವಿಡ್ ಟೈಮಲ್ಲಿ ನಾನು ಸುಮಾರು ಜನ ಇಲ್ಲಿ ಇನ್ಫೋಸಿಸ್ಲಿ ಹೆಡ್ ಆದಂಥ ಸುಧಾಮೂರ್ತಿ ಅವ್ರ ಜೊತೆಗೆ ಫಿಲ್ಮ್ ಆ್ಯಕ್ಟ್ರಸ್, ಸೋ ಮೆನಿ ಫಿಲ್ಮ್ ಆ್ಯಕ್ಟ್ರಸ್, ಇವನ್ ಇನ್ಕ್ಲೂಡಿಂಗ್ ಇವರು ಪುಷ್ಪ ಹೀರೋಯಿನ್ ಇದ್ದಾರಲ್ಲ ಈಗ, ಅವ್ರ ಜೊತೆಗೆ 2 ಇಂಟ್ರ್ಯಾಕ್ಷನ್ ಇಟ್ಕೊಂಡಿದ್ದೆ. ಆಮೇಲೆ ಮುಖ್ಯಮಂತ್ರಿ ಚಂದ್ರು, ರವಿಚಂದ್ರನ್, ಈ ಥರ ದೇವರಾಜು, ಹಿಂಗೆ ಕನ್ನಡದ ಫಿಲ್ಮ್ ಆ್ಯಕ್ಟರ್ಸ್ ತಗೊಳ್ಳಿ, ಸಾಹಿತ್ಯದಲ್ಲಿ ತಗೊಳ್ಳಿ, ಅವ್ರನ್ನೆಲ್ಲ ಜೊತೆಗೆ ಝೂಮ್ ಇಂಟ್ರ್ಯಾಕ್ಷನ್ ಮಾಡಿರ್ತಾ ಇದ್ದೆ. ಸೊ ಇವನ್ನೆಲ್ಲ ಮಾಡಿ ಆ ಟೈಮಲ್ಲಿ ಏನಾಯ್ತು ಅಂತಂದರೆ, ಇಂಡೈರೆಕ್ಟ್ಲಿ ಯಾವ ಥರ ಹೆಲ್ಪ್ ಆಗುತ್ತೆ ಅಂತಂತಂದರೆ, ಸೊ ಒಂದು ನಾನು ಕೋವಿಡ್ನಿಂದ ಹೊರಗಡೆ ಬರಬೇಕಂತಂದರೆ ಆಬ್ವಿಯಸ್ಲಿ ಸುಮಾರು ಜನ ಪ್ರಾರ್ಥನೆಗಳನ್ನು ಮಾಡಿದರು, ಪ್ರೇಯರ್ಸ್ ಮಾಡಿದರು, ನಮ್ಮ ಫ್ಯಾಮಿಲಿಯವರು ಸಪೋರ್ಟ್ ಮಾಡಿದರು, ತಂದೆ ತಾಯಿ ಆಶೀರ್ವಾದ ಇತ್ತು, ಗುರು ಹಿರಿಯರ ಆಶೀರ್ವಾದ ಇತ್ತು. ಇದಕ್ಕಿಂತ ಮುಖ್ಯವಾಗಿ ಒಂದು ಸೆಲ್ಫ್ಲೆಸ್ ಸರ್ವಿಸ್ ಅಂತ ಮಾಡ್ತೀವಲ್ಲ ನಾವು ಈ ನರ್ಸಿಂಗ್ ಪ್ರೊಫೆಷನಲ್ಲಿ, ಆ ರೋಗಿಗಳ ಆಶೀರ್ವಾದನೂ ಇತ್ತು ಅಂತ ಆವಾಗ ರಿಯಲೈಸ್ ಆಯಿತು. ಆವಾಗ ನಾನು ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಶುರು ಮಾಡಿದೆ. ಆಮೇಲೆ ಅಲ್ಲಿ ಸೋಷಿಯಲ್ ಜನ ಏನಿದ್ದಾರಲ್ಲ ಅವರು ಕೇಳಕ್ಕೆ ಶುರು ಮಾಡಿದ್ರು, ಹೂ ಇಸ್ ದಿಸ್ ರಾಜೀವ್, ಈಸ್ ಹೆಲ್ಪಿಂಗ್ ಆಲ್ವೇಸ್, ಈಸ್ ಕಾಲಿಂಗ್ ಅಸ್, ಈಸ್ ಹೆಲ್ಪಿಂಗ್. ಆಮೇಲೆ ನನಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಬಟ್ ನಾನು ಯಾರಾದರೂ ಒಬ್ಬರು ಫ್ರೆಂಡ್ಸ್ಗಳಿಗೆ ಕೇಳ್ತಿದ್ದೆ,
ಯಾಕಂದರೆ ನನಗೆ ಕ್ರಿಕೆಟ್ ಟೀಮ್ ಮೆಂಬರ್ ಇದ್ದೆ. ಸೊ ಕ್ರಿಕೆಟ್ ಟೀಮ್ಸ್ ಎಲ್ಲ ಮೆಂಬರ್ಸ್ ಗೊತ್ತಿದ್ದರು. ರಗ್ಬಿ ಅಂತ ಇನ್ನೊಂದು ಆಟ ಇದೆ. ಕ್ರಿಕೆಟು, ರಗ್ಬಿ, ಫುಟ್ಬಾಲ್ ಇವೆಲ್ಲ 3 ಸ್ಪೋರ್ಟ್ಸ್ ಒಂದೇ ಇದರಲ್ಲಿ ಬರ್ತದೆ. ಸೊ ಹಿಂಗಾಗಿ ಸಿಕ್ಕಾಪಟ್ಟೆ ದೊಡ್ಡ ಗ್ರೂಪ್ ಇತ್ತು ಫ್ರೆಂಡ್ಸ್ದೆಲ್ಲ. ಸೊ ಅವ್ರಿಗೆ ಹೇಳಿದರೆ ಅವರೆಲ್ಲ ಹೋಗಿ ಹೆಲ್ಪ್ ಮಾಡ್ತಿದ್ರು. ರಾಜ್ ಈಸ್ ಟೆಲ್ಲಿಂಗ್ ಪ್ಲೀಸ್ ಗೋ ಆ್ಯಂಡ್ ಗಿವ್ ದಿಸ್ ಟು ಸೊ ಆ್ಯಂಡ್ ಸೊ ಪ್ಲೇಸ್ ಅಂತೇಳಿ. ಸೊ ಹಿಂಗಾಗಿ ಜನರಿಗೆ ಒಂಥರ ಸರ್ವಿಸ್ ಮಾಡೋದು ಗೊತ್ತಾಯಿತು. ಸೊ ಇವೊಂದು ನಾನು ಆ ಜಾಗದಲ್ಲಿ ಬಿಲಾಂಗಿಂಗ್ ಪರ್ಸನ್ ಅಲ್ಲ, ಅಲ್ಲಿ ಹುಟ್ಟಿಲ್ಲ, ಅಲ್ಲಿ ಬೆಳೆದಿಲ್ಲ ಅಂದರೂ ಜನರು ಏನು ಮಾಡಿದರು, ರಾಜೀವ್ ಈಸ್ ವೆರಿ ಹೆಲ್ಪಿಂಗ್ ಪರ್ಸನ್. ಸೊ ಅವನಿಗೆ ನಾವು ಇಲ್ಲಿ ಕಾರ್ಪೊರೇಟರ್ ಅಂತ ಹೇಳ್ತಾರಲ್ಲ, ಅಲ್ಲಿ ಕೌನ್ಸಿಲ್ ಅಂತ ಹೇಳ್ತಾರೆ. ಕಾರ್ಪೊರೇಷನಲ್ಲಿ ಯಾಕೆ ತೊಗೋಬಾರ್ದು ನಾವು ಇವನ್ನ ಕೌನ್ಸಿಲರ್ ಅಂತೇಳಿ, ಕಾರ್ಪೊರೇಟರ್ ಅಂತೇಳಿ. ಸೊ ಅವಾಗ ನನಗೆ ಜನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದರು. ಸೊ ನನಗೇನೂ ಗೊತ್ತಿಲ್ಲ, ಪಾಲಿಟಿಕ್ಸಿಂದ ಎಷ್ಟೋ ಮೈಲ್ ದೂರ ಇದ್ದೀನಿ. ಸೊ ಯಾವಾಗ ಇವರೆಲ್ಲ ಹೇಳಿದರು, ಇಲ್ಲ ನೀನು ಒಂದು ಪಾರ್ಟಿ ಮೆಂಬರ್ ಆಗು, ನಾವು ಇದನ್ನೇ ಆಗಂತ ಹೇಳಲ್ಲ, ನಿಂಗೆ ಯಾವ್ದು ಬೇಕಾದವ. ಸೊ ಅವಾಗ ನಾನು ಲೇಬರ್ ಪಾರ್ಟಿದು ಮೆಂಬರ್ ಆದೆ. ಲೇಬರ್ ಪಾರ್ಟಿದು ಯಾಕಾದೆ ಅಂತಂದರೆ, ನಾವು 2001 ಹೋದಾಗ ಅಲ್ಲಿ ಪ್ರಧಾನಮಂತ್ರಿ ಟೋನಿ ಬ್ಲೇರ್ ಅಂತ ಇದ್ದರು, ಎಲ್ಲರಿಗೂ ಪರಿಚಯ ವರ್ಲ್ಡ್ ವೈಡ್. ಆ್ಯಂಡ್ ಹಿ ವಾಸ್ ಅ ವೆರಿ ಗುಡ್ ಲೀಡರ್. ಆಮೇಲೆ ಅವರು ಫಸ್ಟ್ ಟೈಮ್ ಲೇಬರ್ ಪಾರ್ಟಿ ಲೀಡರ್ ಆದಾಗ ಅನೌನ್ಸ್ಮೆಂಟ್ ಆಗ್ತಾಯಿದೆ ಪಾರ್ಲಿಮೆಂಟಲ್ಲಿ, ಟಿ ವಿಗಳಲ್ಲಿ ಬರ್ತಾಯಿದೆ. ಅವರು ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಂಡಿದ್ರು. ಇನ್ನು ಯಾಕಂತಂದರೆ ಇಲ್ಲಿ ಒಬ್ಬ ಕಾರ್ಪೊರೇಟ್ರು ಅಥವಾ ಇಲ್ಲಿ ಒಬ್ಬ ಲೋಕಲ್ MLA MP ಹೋಗ್ಬೇಕಂತಂದರೆ ಫುಲ್ ರೋಡೆಲ್ಲ ಕ್ಲಿಯರ್ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಹೋಗ್ತಾ ಇದ್ದಾರೆ. ಬಟ್ ಈ ಮನುಷ್ಯ ಪಾಪ ಅನೌನ್ಸ್ಮೆಂಟ್ ಆಗ್ತಾ ಇದೆ ಆ್ಯಂಡ್ ಹೀ ಈಸ್ ಗೋಯಿಂಗ್ ಟು, ಅವರೇ ಸ್ವತಃ ಕಾರನ್ನು ಡ್ರೈವ್ ಮಾಡಿಕೊಂಡು ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದರು. ಅದನ್ನು ಟಿ ವಿದಲ್ಲಿ ಲೈವ್ ತೋರಿಸ್ತಾ ಇದ್ದರು. ಆವಾಗ ನಾನು ಇಂಡಿಯನ್ ಪಾಲಿಟಿಕ್ಸು ಅಲ್ಲಿ ಪಾಲಿಟಿಕ್ಸ್ ಕಂಪೇರ್ ಮಾಡಿದರೆ, ಓ ಮೈ ಗಾಡ್ ಎಷ್ಟು ಡಿಫ್ರೆನ್ಸ್ ಇದೆ. ಈಸ್ ಈ ರಿಯಲಿ ಗೋಯಿಂಗ್ ಟು ಬಿ ಪ್ರೈಮ್ ಮಿನಿಸ್ಟರ್ ಆಫ್ ಬ್ರಿಟನ್ ಅಂತೇಳಿ. ಸೊ ಬಟ್ ಅವರೇ ಹೋಗಿ ಪಾರ್ಲಿಮೆಂಟಲ್ಲಿ ಅದನ್ನು ಓತ್ ಟೇಕಿಂಗ್ ಸೆರೆಮನಿದಲ್ಲಿ ಪಾರ್ಟಿಸಿಪೇಟ್ ಆದರು. ಬಟ್ ಆವಾಗ ಅವ್ರ ಸಿಂಪ್ಲಿಸಿಟಿ ನೋಡಿದೆ ನಾನು. ಆಮೇಲೆ ಅವರು ಒಂದು ದೇಶವನ್ನು ಯಾವ ಥರ ಮುನ್ನಡೆಸ್ತಾ ಇದ್ದರು. ಆಮೇಲೆ ಒಂದು ಸಲ ಅಲ್ಲ 2ನೇ ಸಲನೂ ಅವರೇ ಆರಿಸಿ ಬಂದರು. ಹಿಂಗಾಗಿ ಆಮೇಲೆ ಆ ಪಾರ್ಟಿ ಪಾಲಿಸೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಮಗೆ ವಿದೇಶಗಳಿಂದ ಜನ ಏನು ಹೋಗ್ತಾ ಇದ್ರಲ್ಲ. ಸೊ ಹಿಂಗಾಗಿ ಆ ಪಾರ್ಟಿದ ಮೆಂಬರ್ ಆದೆ. ಅದನ್ನು ಸ್ವಲ್ಪ ಸ್ಟಡಿ ಮಾಡಿಕೊಂಡು ಆಮೇಲೆ ಜನರು ನನಗೆ ನಮ್ಮ ಪಾರ್ಟಿ ಜಾಯ್ನ್ ಆದ ತಕ್ಷಣ ಯಾರೂ ಕರೆದು ನೀ ಇಲ್ಲೇನಿಲ್ಲಪ್ಪ ಅಂತ ಸೀಟ್ ಕೊಡೋಲ್ಲ. ಸೊ ಆವಾಗ ಅದನ್ನು ಸ್ವಲ್ಪ ಹೋರಾಡಬೇಕಾಗುತ್ತೆ. ಸ್ವಲ್ಪ ನನ್ನ ಮೆಂಟರ್ಸ್ ಅಂತ ಒಂದು 2 ಜನರನ್ನು ತೊಗೊಂಡೆ, ಯಾಕಂದ್ರೆ ಅವ್ರ ಕಡೆಯಿಂದ ಅನುಭವ ನಾನು ಕಲಿಬೇಕಂತೇಳಿ. ಸೊ ಅವ್ರ ಕಡೆಯಿಂದ ಕಲಿತ್ಕೊಂಡೆ. ಸೊ ಬಟ್ ಈಗ ಪಾಲಿಟಿಕ್ಸ್ ಹೋದರೆ ಇಮಿಡಿಯೇಟ್ಲಿ ಜಾಬ್ ಅಂತೂ ಬಿಡೋಕ್ಕಾಗೋಲ್ಲ. ಯಾಕಂದರೆ ಇಲ್ಲಿ ಥರ ಅಲ್ಲಿ ಪಾಲಿಟಿಕ್ಸಲ್ಲಿ ದುಡ್ಡು ಗಿಡ್ಡು ಏನೂ ಇಲ್ಲ. ಸೊ ಹಿಂಗಾಗಿ ನಾನು ಕೆಲಸ ಕಂಟಿನ್ಯೂ ಮಾಡಿಕೊಂಡು ಈ ಕೌನ್ಸಿಲರ್ ಇದರಲ್ಲಿ ಹೆಂಗೆ ಇಲೆಕ್ಷನ್ ಆಡಬೇಕಂತೇಳಿ ಅವ್ರ ಕಡೆಯಿಂದ ಕಲಿತ್ಕೊಂಡೆ. ಸೊ ಪಾರ್ಟಿದಲ್ಲಿನೂ ಕೇಳಿದೆ, ಇಲ್ಲಿ ಪ್ಲೇಸ್ ಕೊಡಿ, ನನಗೆ ಜಾಗ ಕೊಡಿ ಅಂತೇಳಿ. ಬಟ್ ಅಲ್ಲಿನೂ ಕಾಂಪಿಟೇಷನ್ ಇದ್ದೇ ಇರುತ್ತೆ ಒಬ್ವಿಯಸ್ಲಿ. ಯಾಕಂದ್ರೆ ನನಗಿಂತ ಸೀನಿಯರ್ ಮೆಂಬರ್ಸ್ ಇದ್ದಾರೆ, ನನಗಿಂತ ಮುಂಚೆಯಿಂದ ಪಕ್ಷದಲ್ಲಿ ಕೆಲಸ ಮಾಡೋ ಜನ ಇದ್ದಾರೆ. ಅವ್ರನ್ನ ಬಿಟ್ಟು ನನಗೆ ಇಮಿಡಿಯೇಟ್ಲಿ ಸೀಟ್ ಕೊಡೋಕ್ಕಾಗೋಲ್ಲ. ಬಟ್ ಪಾಪ್ಯುಲಾರಿಟಿ ಒಂದಿತ್ತು, ನನಗೆ ಜನರದ ಬೆಂಬಲ ಇತ್ತು, ಜನರ ಪ್ರೀತಿಗೆ ಪಾತ್ರನಾಗಿದೆ. ಅದಕ್ಕೆ ನಮ್ಮ ಪಕ್ಷದವರು ನನಗೆ ನಮ್ಮ ಬಾಡಿಲೂದನ್ ಏರಿಯಾದಲ್ಲಿ ನನಗೆ ಇಲ್ಲಿಂದ ಇಲೆಕ್ಷನ್ ಮಾಡಲಿ ಅಂತ ಕೊಟ್ಟರು. ಬಟ್ ಅದು ಸಿಕ್ಕು ಒಂದು ತುಂಬ ಖುಷಿಪಟ್ಟೆ. ಬಟ್ ಅಷ್ಟು ಈಸಿಯಾಗಿ ಹೆಂಗೆ ಕೊಟ್ಟರು ಅಂತ ವಿಚಾರ ಮಾಡ್ತಾಯಿದ್ದೆ. ಹಿಸ್ಟ್ರಿ ನೋಡಿದರೆ ಆ ಕಾನ್ಸ್ಟಿಟ್ಯೂಯನ್ಸಿ ಅಂತ ಹೇಳ್ತೀವಲ್ಲ, ಆ ಕ್ಷೇತ್ರದಲ್ಲಿ ನಮ್ಮ ಲೇಬರ್ ಪಕ್ಷ ಇಡೀ ಇತಿಹಾಸದಲ್ಲಿ ಯಾವಾಗಲೂ ಗೆದ್ದಿರಲಿಲ್ಲ. ಸೊ ಹಿಂಗಾಗಿ ನನಗೆ ಭಾಳ ಒಂಥರ ಇದನ್ನಾಯಿತು. ಕೊಟ್ಟಿದ್ದಾರೆ ಓಕೆ, ಯಾಕಂತಂದರೆ ಒಬ್ಬ ಬ್ಲ್ಯಾಕ್ ಎಥನಿಕ್ ಮೈನಾರಿಟಿ ಅಂತ ನಾವು ಕರೆಸ್ಕೋತೀವಲ್ಲ ಅಲ್ಲಿ ಆ ದೇಶದಲ್ಲಿ. ಸೊ ಅವನಿಗೆ ಒಂದು ಸೀಟ್ ಕೊಟ್ಟಿದ್ದೀವಿ ಅಂತ ಟಿಕ್ ಬಾಕ್ಸ್ ಆಗುತ್ತೆ. ಬಟ್ ನಿಜವಾಗೂ ಇಲ್ಲಿ ಗೆಲ್ತಾನ ಇವ ಅಂತೇಳಿ ಸುಮ್ಮನೆ ಕೊಟ್ಟಿದ್ದೀವಪ್ಪ ಅಂತೇಳಿ ಅವರು ಪಕ್ಷದಲ್ಲಿ ತೋರಿಸ್ಬೇಕಲ್ಲ. ಈಗ ಡಿಸೇಬಿಲಿಟಿಗೆ ಎಷ್ಟು ಸೀಟ್ ಇರುತ್ತೆ, ಇಲ್ಲಿ ಹಂಗೆ SC ST ಇರುತ್ತೆ, ಆ ಕ್ಷೇತ್ರಗಳಲ್ಲಿ ನಿಲ್ಬೇಕಂತ ಆ ಥರ ನನಗೂ ಒಂದು ಪ್ಲೇಸ್ ಕೊಟ್ಟರು. ಬಟ್ ಅದನ್ನು ನಾನು ನೆಗೆಟಿವ್ ಆಗಿ ತೊಗೊಂಡಿದ್ದರೆ ಡೆಫಿನೆಟ್ಲಿ ನೆಗೆಟಿವ್ ಆಗಿ ಇರ್ತಿತ್ತು. ಬಟ್ ಅದನ್ನು ನಾನು ಚಾಲೆಂಜ್ ಅಂತ ಸ್ವೀಕರಿಸಿದೆ. ಯಾಕಂತಂದರೆ ಇಲ್ಲಿ ಇಲೆಕ್ಷನ್ಸ್ ಹೆಂಗಿರುತ್ತೆ, ಯಾಕಂದರೆ ಭಾರತದ ಡೆಮೋಕ್ರಸಿ ಏನಿದ್ರೆ ವರ್ಲ್ಡ್ದಲ್ಲಿ ಬಿಗ್ಗೆಸ್ಟ್ ಡೆಮೋಕ್ರಸಿ. ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂಥ ಕಾನ್ಸ್ಟಿಟ್ಯೂಯನ್ಸಿಯ ಮೇಲೆ ನಡೀತಾ ಇದೆ, ಸಂವಿಧಾನದ ಮೇಲೆ. ಸೊ ಇಲ್ಲಿ ಯಾವ ಥರ ಡೆಮೋಕ್ರಸಿ ಇದೆ ಅದನ್ನು ಸ್ವಲ್ಪ ನಾನು ಕರಗತ ಮಾಡ್ಕೊಂಡಿದ್ದೆ, ಒಬ್ವಿಯಸ್ಲಿ ಇಲ್ಲಿ ಹುಟ್ಟಿ ಬೆಳೆದ್ರಿಂದ. ಸೊ ಅದನ್ನು ಕೆಲವೊಂದು ಥಿಂಗ್ಸ್ ನಾನು ಅಲ್ಲಿ ಯೂಸ್ ಮಾಡಿಕೊಂಡೆ. ಆಮೇಲೆ ಅವರು ನನ್ನ ಜೊತೆಗೆ ನಮ್ಮ ಪಕ್ಷದ ಲೋಕಲ್ ಸೆಕ್ರೆಟರಿ ಇರ್ತಾರೆ, ಅವರೇ ಬರಲಿಕ್ಕೆ ಶುರು ಮಾಡಿದರು. ಯಾಕಂತಂದರೆ ದೇ ವಾಂಟ್ ಟು ನೋ ಹೌ ರಾಜೀವ್ಸ್ ಇಂಪ್ರೆಷನ್ ಇನ್ ದಿಸ್ ಪ್ಲೇಸ್ ಅಂತ. ಸೊ ಅವರು ಫಸ್ಟ್ 1-2 ಸಲ ಬಂದರು. ಇವೊಂದು ಅವರು ಲೋಕಲ್ ಇದ್ದರೂ ಸಹ ಜನ ಅವ್ರನ್ನ ಪರಿಚಯ ಇದ್ದಾರೆ. ನಾನು ಮನೆಗೆ ಹೋದ ತಕ್ಷಣ ಎಲ್ಲರೂ ನನಗೆ ಹಾಯ್ ರಾಜ್ ಪ್ಲೀಸ್ ಕಮ್ ಇನ್, ಹಾಯ್ ರಾಜ್. ಅದಕ್ಕೆ ಮುಖ್ಯ ಕಾರಣ ಏನಂತಂದರೆ ಒಂದು ಕೋವಿಡ್ ಅಂತ ಹೇಳ್ಬೋದು. ಯಾಕಂದರೆ ಕೋವಿಡಲ್ಲಿ ನನ್ನ ಲೈಫ್ ಸ್ಟೋರಿ ಎಲ್ಲ ಫ್ರಂಟ್ ಪೇಜ್ ಆಫ್ ದ ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಜನ ನನ್ನ ಮುಖ ನೋಡಿದರು, ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿತ್ತು. ಆಮೇಲೆ ಅದರ ಜೊತೆಗೆ ITV ನ್ಯೂಸ್ ಅಂತ TV ನ್ಯೂಸ್ ಇದೆ, ಆ TV ನ್ಯೂಸಲ್ಲಿ ಬಂದಿತ್ತು ನನ್ನ ಇಂಟರ್ವ್ಯೂ
2 ಸಲ. ಸೊ ಅದರಲ್ಲೂ ಜನ ನೋಡಿದ್ರು, ಅವರೇ ಹೇಳಿ ಓ ಐ ಸೀನ್ ಯು ಇನ್ ದ ಟಿ ವಿ ಅಂತ ಅವರೇ ಹೇಳ್ತಾಯಿದ್ರು. ಸೊ ಹಿಂಗಾಗಿ ಅವ್ರು ಜನ ನನ್ನನ್ನು ಸ್ವಾಗತಕ್ಕೆ ಶುರು ಮಾಡಿದರು. ಸೊ ಫಸ್ಟ್ ಫೇಸ್ ಹೆಂಗಿರುತ್ತೆ ಅಂತಂದರೆ ನನ್ನ ಬಗ್ಗೆ ನಾನು ಬರಿಬೇಕು. ಸೊ ಇಂಟ್ರಡಕ್ಷನ್ ಥರ. ಸೊ ನಾನು ಯಾರು, ಎಲ್ಲಿಂದ ಬಂದೆ, ಎಷ್ಟು ದಿನದಿಂದ ಇಲ್ಲಿದ್ದೀನಿ, ನಾನು ಏನು ಮಾಡಬೇಕಂತಿದ್ದೀನಿ. ಸೊ ಅವಾಗ ನಾನು ಏನು ಮಾಡಿದೆ, ಅದಕ್ಕಿಂತ ಮುಂಚೆ ನನಗೆ 2 ಹೆಣ್ಮಕ್ಳು, ಅನನ್ಯ ಆರಾಧ್ಯ ಅಂತೇಳಿ, ಅವರು ಪ್ರೈಮರಿ ಸ್ಕೂಲ್ಗೆ ಹೋಗ್ತಾಯಿದ್ರು. ಆ ಸ್ಕೂಲಲ್ಲಿ ನಾನು ಪೇರೆಂಟ್ ರಿಪ್ರೆಸೆಂಟೇಟಿವ್ ಅಂತ, ಇಲ್ಲಿ ಹೆಂಗೆ ಶಾಲಾ ಸುಧಾರಣೆ ಸಮಿತಿ ಅಂತ ಏನೋ ಇರುತ್ತಲ್ಲ, ಆ ಥರ ಆ ಸ್ಕೂಲಲ್ಲಿ ಅವ್ರಿಗೆ ಹೋಗಿ ಕೇಳಿ, ಯಾಕಂದ್ರೆ ನಮ್ಮ ತಂದೆ ತಾಯಿ ಶಿಕ್ಷಕರಿದ್ದರು, ಅವರು 1-2 ಸಲ ಬಂದು ಹೋಗಿದ್ರಲ್ಲಿ. ಹಿಂಗಾಗಿ ಅವ್ರಿಗೆ ಸ್ಕೂಲ್ಗಳನ್ನ ವಿಸಿಟ್ ಎಲ್ಲ ಮಾಡಬೇಕಾದ್ರೆ ನನಗೆ ಗೊತ್ತಾಯಿತು ಈ ಪೇರೆಂಟ್ ರಿಪ್ರೆಸೆಂಟೇಟಿವ್ ಅಂತ ಇಲ್ಲಿ ಸ್ಕೂಲಲ್ಲಿ ಒಂದು ಬಾಡಿದಲ್ಲಿ ಜಾಯ್ನ್ ಆಗ್ಬೋದು ಅಂತೇಳಿ. ಅವಾಗ ನಮ್ಮ ಸ್ಕೂಲಲ್ಲಿ ಕೇಳಿದಾಗ ಅವ್ರು ಕೇಳಿದರು. ಸೊ ಹೀಗಾಗಿ ನನಗೆ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಹೀಗಾಗಿ ಆ ಸ್ಕೂಲಲ್ಲಿದೆ. ಸೊ ಅವಾಗ ಲೋಕಲ್ ಸ್ಟಡಿ ಮಾಡಿದೆ. ಈ ಲೋಕಲಲ್ಲಿ ಏನಿದೆ, ಮಕ್ಕಳಿಗೆ ರೋಡ್ ಕ್ರಾಸಿಂಗ್ ಬೇಕು, ಅಥವಾ ಸ್ಪೀಡ್ ಕ್ಯಾಮ್ರಾಸ್ ಬೇಕು, ಅಥವಾ ಸ್ಪೀಡ್ ಬ್ರೇಕರ್ಸ್ ಮಾಡಬೇಕು, ಕಾರ್ಗಳು ಬರ್ತಾವಲ್ಲಿ. ಸೊ ಸೇಫ್ಟಿ ಒಂದು ಮಾಡಿದೆ. 2ನೇದು ಹೆಲ್ತ್, ಯಾಕಂದರೆ ಎಲ್ಡರ್ಲಿ ಜನ ಅಲ್ಲಿ ತುಂಬ ಜನ ವರ್ಷ ಬದುಕ್ತಾರೆ. ಸೊ ಆಲ್ಮೋಸ್ಟ್ 80-90 ಆದರೂ ದೇ ಸ್ಟಿಲ್ ಕಾಲ್ ಇಟ್ ದಮ್ ಆ್ಯಸ್ ಅ ಯಂಗ್ ಪೀಪಲ್, ದೇ ಡೋಂಟ್ ಕಾಲ್ ಇಟ್ ದಮ್ ಓಲ್ಡ್ ಪೀಪಲ್. ಸೊ ಅವ್ರಿಗೆ ಏನಾದರೂ ಹೆಲ್ಪ್ ಬೇಕು. ಈ ಥರ ಕೆಲವೊಂದು ಸ್ಟಡಿ ಮಾಡ್ಕೊಂಡು ನಮ್ಮದು ಚುನಾವಣೆ ಪ್ರಣಾಳಿಕೆ ಅಂತ ಹೇಳ್ತೀವಲ್ಲ, ಅದನ್ನು ಬರೆದೆ ನಾನು ಇಂಟ್ರಡಕ್ಷನ್ದಲ್ಲಿ. ದೀಸ್ ಆರ್ ದ ಹೈಲೈಟೆಡ್ ಥಿಂಗ್ಸ್ ಐ ಹ್ಯಾವ್ ನೋಟಿಸ್ಡ್ ಆಫ್ಟರ್ ಲಿವಿಂಗ್ ಇನ್ ದಿಸ್ ಪ್ಲೇಸ್ ಸೋ ಮೆನಿ ಇಯರ್ಸ್ ಅಂತ. ಸೊ ಅವಾಗ ಜನರಿಗೆ ಇಷ್ಟ ಆಯಿತು. ಬಟ್ ಯಾವಾಗಲೂ ಒಂದು ಹೆದರಿಕೆ, ಫಿಯರ್ ಅನ್ನೋದು ಒಂದು 1.1% ಇದ್ದರೂ ಸಹ ಅದು 99.9% ಝೀರೋ ಮಾಡಿಬಿಡುತ್ತೆ. ಸೊ ಅದು ಹೆದರಿಕೆ ಅನ್ನೋದು ನನಗಿತ್ತು. ಯಾಕಂದರೆ ಇವರು ಕರೆಂಟ್ ವಿನ್ನಿಂಗ್ ಪರ್ಸನು, ಆಮೇಲೆ ಕ್ಯಾಬಿನೆಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ನನಗೇನಾಗುತ್ತಪ್ಪ ಅಂತೇಳಿ ಹೆದರಿಕೆ ಇತ್ತು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡೆ, ಬಟ್ ಅದನ್ನು ನಾನು ಸ್ಟ್ರಾಂಗ್ ಆಗಿ ಬಿಡಲಿಲ್ಲ ಬೆಳೀಲಿಕ್ಕೆ. ಆಮೇಲೆ ಎಲ್ಲರೂ ಹೇಳಿದರು. ಸೊ ಅಲ್ಲಿ ಇಲೆಕ್ಷನ್ ಬರೋವರೆಗೆ ಒಂದು 7-8 ಮಂತ್ಸ್ ಟೈಮ್ ಇತ್ತು. ಆ ಟೈಮಲ್ಲಿ ಮೋಸ್ಟ್ಲಿ 2 ಅಥವಾ 3 ಸಲ ನೀವು ಡೋರ್ ವಿಸಿಟ್ ಮಾಡ್ತೀರಾ, ಜನರನ್ನು ಕೇಳ್ತೀರಾ. ಸೊ ಫಸ್ಟ್ ಫೇಸಲ್ಲಿ ಇಂಟ್ರಡಕ್ಷನ್ ಆಗುತ್ತೆ, ಸೆಕೆಂಡ್ ಫೇಸಲ್ಲಿ ಹೋಗಿ ನೀವು ಯಾವ ಜನರ ಜೊತೆ ಬೆರ್ತಬೇಕು, ಆಮೇಲೆ ಅವ್ರ ಪ್ರಾಬ್ಲಮ್ಸ್ ಕೇಳಬೇಕು. ಸೊ ಥರ್ಡ್ ಫೇಸಲ್ಲಿ, ಸೊ 3 ಫೇಸ್ ಅಂತಂದರೆ ಇಲೆಕ್ಷನ್ ಬರುತ್ತೆ, ಯಾರೂ ಕೇರೆ ಮಾಡೋಲ್ಲ. ಸೊ ಬಟ್ ನಾನೇನು ಮಾಡಿದೆ, ನನಗೆ 3 ಫೇಸಲ್ಲಿ ಮಾಡಲಿಲ್ಲ. ನಾನು ಪ್ರತಿಯೊಬ್ಬರ ಮನೆಗೆ 6 ಸಲ ಹೋಗಿದ್ದೀನಿ ಮೇಡಮ್ ಆ ಟೈಮಲ್ಲಿ. ಆಮೇಲೆ ಫುಲ್ ಟೈಮ್ ಕೆಲಸ ಮಾಡಿಕೊಂಡು ಅದನ್ನು ಮಾಡೋದಂತಂದರೆ ಇಟ್ಸ್ ನಾಟ್ ಎ ಈಸಿ ಜಾಬ್. ಆಮೇಲೆ ಅಲ್ಲಿ ಜನರದ್ದು ಹೆಂಗಂತಂದರೆ 5 o'clock ಕೆಲಸ ಮಾಡಿ ಬರ್ತಾರೆ, 6 ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, 7 o'clock ಅಂದರೆ ಊಟ ಮಾಡ್ತಾರೆ, ಆಲ್ಮೋಸ್ಟ್ 8 o'clock ಹಾಫ್ ಆಫ್ ದ ಪೀಪಲ್ ಆರ್ ಇನ್ ಬೆಡ್, ಆ ಥರ. ಸೊ ಅಷ್ಟು ಒಳಗಾಗಿ ನಾನು ಕೆಲಸ ಮಾಡಿಸ್ಕೊಂಡು ಬಂದು ಆಮೇಲೆ ಹೋಗ್ಬೇಕು. ಆ ಟೈಮಲ್ಲಿ ನನ್ನ ಫ್ಯಾಮ್ಲಿ ಆಗಲಿ, ನನ್ನ ಹೆಂಡತಿ ಆಗಲಿ, ಅಥವಾ ನಮ್ಮ ಮಕ್ಕಳಾಗಲಿ, ಎಲ್ಲರೂ ನನಗೆ ಭಾಳ ಸಪೋರ್ಟ್ ಮಾಡಿದರು. ಅದರ ಜೊತೆಗೆ ಸುಮಾರು ಸ್ನೇಹಿತರೆಲ್ಲ ಬಂದು ಹೆಲ್ಪ್ ಮಾಡಿದರು. ಸೊ ನಾನು 1-to-1 ಇಂಟ್ರ್ಯಾಕ್ಷನ್ ಭಾಳ ಇಷ್ಟಪಟ್ಟೆ. ಇಲ್ಲಿ ಥರ ಒಂದು ಸ್ಟೇಜ್ ಹಾಕಿ ಪಬ್ಲಿಕ್ ಸ್ಪೀಚಲ್ಲಿ ಐ ಡಿಡೆಂಟ್ ಬಿಲೀವ್ ಇನ್ ದ್ಯಾಟ್. ಯಾಕಂತಂದರೆ ಪಬ್ಲಿಕ್ ಸ್ಪೀಚ್ ಮಾಡಿದರೆ ಯು ಡೋಂಟ್ ಲಿಸನ್ ಟು ಎನಿ ಒನ್ ಪರ್ಸನ್. ಬಟ್ ಅಲ್ಲಿ ನಾನು 1-to-1 ಆಗಿ ಪರ್ಸನ್ ಲಿಸನ್ ಮಾಡಿದೆ. ಆಮೇಲೆ ನಾನು ಇಂಡಿಯನ್ ಸ್ಟ್ರಾಟಜಿ ಸ್ವಲ್ಪ ಯೂಸ್ ಮಾಡಿದೆ. ಏನಂತಂದರೆ ಈಗ 100 ಜನ ಅಲ್ಲಿ ಇದ್ದರೆ ಅದರಲ್ಲಿ ಅಟ್ಲೀಸ್ಟ್ ವಿನ್ನಿಂಗ್ದವರು ಮೋರ್ ದೆನ್ 50% ಇರಲೇಬೇಕು. ಸೊ 50% ಅಂದರೆ ನಾನು 60% ನನ್ನ ಅಪೋಸಿಷನ್ ಪಾರ್ಟಿದವ್ರು ಇದ್ದಾರೆ, ಆಮೇಲೆ 40% ನಮ್ಮವ್ರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಅದರಲ್ಲೂ ಮತ್ತು ಇಂಡಿಪೆಂಡೆನ್ಸ್ ಇರ್ತಾರೆ. ಸೊ ಹೀಗಾಗಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದೆ. ಸೊ ಹೀಗಾಗಿ ಇವನ್ ಇಲೆಕ್ಷನ್ ಬಂತಲ್ಲ, ಇಲೆಕ್ಷನ್ ಬಂದಾಗ ನನ್ನ ಹೆಸರು ಡಿಕ್ಲೇರ್ ಆಯಿತು ವಿನ್ನರ್ ಅಂತೇಳಿ. ಆವಾಗ ನಾನೇ ನಂಬಕ್ಕೆ ಆಲ್ಮೋಸ್ಟ್ ಕೊಲ್ಯಾಪ್ಸ್ಡ್ ಆನ್ ದ ಸ್ಟೇಜ್, ಆ ಥರ ಆಯಿತು. ಸೊ ಇದು ಜಸ್ಟ್ ಸ್ಮಾಲ್ ಫ್ಯೂ ಮಿನಿಟ್ಸಲ್ಲಿ ಹೇಳಿದೆ. ಬಟ್ ಇಟ್ಸ್ 9 months ವೆರಿ ಹಾರ್ಡ್ ಜರ್ನಿ ಮೇಡಮ್. ಇಟ್ಸ್ ನಾಟ್ ಎ ಈಸಿ ಜರ್ನಿ. ಸೊ ಅದಕ್ಕಾಗಿ ಕೌನ್ಸಿಲರ್ ಅಂತ ಆಯ್ಕೆ ಆದೆ. ಸೊ ಒಂದು ಕ್ಷೇತ್ರದಲ್ಲಿ ಕೌನ್ಸಿಲರ್ ಅಂತ ಆಯ್ಕೆ ಆದಮೇಲೆ ಇನ್ನೊಂದು ಕ್ಷೇತ್ರದಲ್ಲಿ ನನಗೆ ಪಾರ್ಟಿದವರೇ ಕರೆದು ಕೊಟ್ಟರು ಪ್ಲೇಸು, ಇಲ್ಲಿನೂ ಕಾಂಪೀಟ್ ಮಾಡ್ತೀರಾ ಅಂಥೇಳಿ. ಸೊ ಅಲ್ಲಿವರೆಗೆ ನಾನು ಆಲ್ಮೋಸ್ಟ್ ಎಲ್ರಿಗೂ ಪರಿಚಯ ಆಗಿದ್ದೆ. ಯಾಕಂದರೆ ಐ ಆಮ್ ದ ಫಸ್ಟ್ ಇಂಡಿಯನ್, ಫಸ್ಟ್ ಏಷ್ಯನ್ ಅಥವಾ ಬ್ಲ್ಯಾಕ್ ಎಥನಿಕ್ ಮೈನಾರಿಟಿದಿಂದ ಫಸ್ಟ್ ಪರ್ಸನ್ ಟು ಎಂಟರ್ ದ ಕೌನ್ಸಿಲ್, ಅಂದರೆ ಕಾರ್ಪೊರೇಷನ್ ಆಫ್ ದೋಸ್ ಬ್ರಿಟಿಷ್ ಪೀಪಲ್ ಇನ್ ಮೈ ಏರಿಯಾ. ಸೊ ದಟ್ ಕೌಂಟಿ ಈಸ್ ಕಾಲ್ಡ್ ಡೆನ್ಬಿಶೈರ್ ಕೌಂಟಿ ಅಂತ. ಸೊ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಗೋ ದೇರ್. ಸೊ ಎಲ್ಲರೂ ಒಬ್ವಿಯಸ್ಲಿ ಕಂಗ್ರ್ಯಾಚುಲೇಷನ್ ಮಾಡಿ ನನಗೆಲ್ಲ ಪಕ್ಷದಿಂದ ಇದನ್ನು ಮಾಡಿದರು. ಸೊ ಅದರಿಂದ ಮಾಡಿದ್ದರಿಂದ ನನಗೆ 1-1.5 ವರ್ಷ ಆದಮೇಲೆ ವೆಲ್ಶ್ ಲೇಬರ್ ಅಂತ ಒಂದು ಸಂಘಟನೆ ಇದೆ, ಪಾರ್ಟಿ ಇದೆ. ಆ ಲೇಬರ್ ಪಕ್ಷದ್ದು ಬ್ಲ್ಯಾಕ್ ಎಥ್ನಿಕ್ ಮೈನಾರಿಟಿಗಳ ಪರವಾಗಿ ನನಗೆ ಕಾರ್ಯದರ್ಶಿ ಅಂತ ಸೆಲೆಕ್ಟ್ ಮಾಡಿದರು ಅವರೇ. ಸೊ ಸೆಕ್ರೆಟ್ರಿ ಪೋಸ್ಟ್ ಕೊಟ್ಟರು. ಸೊ ಆ ಸೆಕ್ರೆಟ್ರಿ ಪೋಸ್ಟನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ಸೊ ಈ ಥರ ನಂದು ಸ್ಮಾಲ್ ಜರ್ನಿ ಮೇಡಮ್. ಸರ್, ಇವಾಗ ಈ ಒಂದು ಜವಾಬ್ದಾರಿಯನ್ನು, ಒಬ್ಬ ಕೌನ್ಸಿಲರ್ ಆಗಿ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ?
ಯಾವ ರೀತಿ ಕೆಲಸ ಕಾರ್ಯಗಳು ಇರುತ್ತೆ ಅಲ್ಲಿ ಅಂತ? ಸೊ ಮೇನ್ಲಿ ಇಲ್ಲಿ ಮತ್ತು ಅಲ್ಲಿ ತುಂಬ ಡಿಫ್ರೆನ್ಸ್ ಇಲ್ಲ. ಯಾಕಂತಂದರೆ ನಮ್ಮ ದೇಶವನ್ನು ಬ್ರಿಟಿಷರೇ ಆಳಿದ್ದಾರೆ. ಸೊ ಮೋಸ್ಟ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆಯಲ್ಲ, ಇಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಏನು ಬರೆದಿದ್ದಾರೆ ಅಂಬೇಡ್ಕರ್ ಅವರು ಸುಮಾರು ದೇಶಗಳನ್ನು ಸ್ಟಡಿ ಮಾಡ್ಕೊಂಡು ಬರೆದಿದ್ದಾರೆ. ಆಮೇಲೆ ಆಲ್ರೆಡಿ ಇಲ್ಲಿ ಬ್ರಿಟಿಷರು ರೂಲ್ ಮಾಡಿದ್ರಿಂದ ಲಾಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಸಿಮಿಲರ್ ಇಯರ್. ನೀವು ಆಡಳಿತ ಅಂತ ಹೇಳ್ಬೋದು, ಡ್ರೈವಿಂಗಲ್ಲಿ ಅಂತ ಹೇಳ್ಬೋದು, ಅಥವಾ ಬೇರೆ ಕ್ಷೇತ್ರದಲ್ಲಿ ಇರ್ಬೋದು, ಅವ್ರದ್ದೇ ಇದೆ. ಬಟ್ ಓನ್ಲಿ ಥಿಂಗ್ ಈಸ್ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ನಡೆಸ್ತಾ ಇದ್ದಾರೆ, ಅಲ್ಲಿ ಅವರು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಸೊ ಈಗ ಇಲ್ಲಿನೂ ಒಂದೊಂದು ಪ್ರತಿ ತಿಂಗಳಿಗೆ ಒಂದು ಮೀಟಿಂಗ್ ಇದ್ದೇ ಇರುತ್ತೆ ಕೌನ್ಸಿಲಲ್ಲಿ, ಇಲ್ಲಿ ಕಾರ್ಪೊರೇಷನ್ ಥರ ಅಲ್ಲಿನೂ ಇರುತ್ತೆ. ಬಟ್ ಡಿಫ್ರೆನ್ಸ್ ಏನಂತಂದರೆ, ಇಲ್ಲಿ ನಾನು ಕೆಲವೊಂದು ಕೌನ್ಸಿಲರ್ಸ್ಗೆ ಕೇಳಿದೆ, ಇಲ್ಲಿ ಕಾರ್ಪೊರೇಟರ್ಸ್ಗೆ ಪಬ್ಲಿಕ್ಗೆ ಇಲ್ಲಿ ಕೂಡಲಿಕ್ಕೆ ಅಲೌಡ್ ಮಾಡೋಲ್ಲ ಅಂತೆ. ಸೊ ಐ ಡೋಂಟ್ ನೋ ವೈ ದೇ ಡೋಂಟ್ ಅಲೌ. ಬಟ್ ನಮ್ಮಲ್ಲಿ ನಾವು ಪಬ್ಲಿಕ್ಗಳಿಗೆ ಸಪ್ರೇಟ್ ಸೀಟ್ ಇಟ್ಟಿದ್ದೀವಿ. ಸೊ ಪಬ್ಲಿಕ್ ಬಂದು ಕೂತ್ಕೊಳ್ತಾರೆ ನಮ್ಮ ಜೊತೆಗೆ. ಆಮೇಲೆ ವಿ ಲಿಸನ್ ಟು ಪಬ್ಲಿಕ್, ವಿ ಲಿಸನ್ ಟು ಪೀಪಲ್. ಆಮೇಲೆ ಈಗ ವಿರೋಧ ಪಕ್ಷದವರು ಇರ್ತಾರೆ, ನಮ್ಮ ಪಕ್ಷದವರು ಇರ್ತಾರೆ. ಸೊ ವಿರೋಧ ಪಕ್ಷದವರು ನಾವು ಏನಾದರೂ ಮಾಡಿದರೂ ಆಬ್ವಿಯಸ್ಲಿ ಅದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡೋಲ್ಲ. ಯಾಕಂತಂದರೆ ದೇ ವಾಂಟ್ ಟು ಶೋ ದಟ್ ವಿ ಆರ್ ಅಪೋಸಿಷನ್ ಅಂತ. ಸೊ ಬಟ್ ನಾವು ಅಲ್ಲಿ ಜಗಳಾಡೋ ಬದಲಾಗಿ ಅವರು ಯಾಕೆ ಅಪೋಸ್ ಮಾಡ್ತಿದ್ದಾರೆ ಅದನ್ನು ವಿ ಲಿಸನ್ ಟು ದೆಮ್, ಪೇಷಂಟಾಗಿ ಕೇಳ್ಕೊಳ್ತೀವಿ. ಸೊ ಇದನ್ನು ಮಾಡಿದರೆ ಹಿಂಗಾಗುತ್ತೆ. ಫಾರ್ ಎಕ್ಸಾಂಪಲ್ ಅಂತಂದರೆ, ಈಗ ಎಲ್ಲಾದರೂ ಒಂದು ಬಿಲ್ಡಿಂಗ್ ಸೈಟ್ ಕಟ್ಟೋದಿರುತ್ತೆ. ಸೊ ಆ ಬಿಲ್ಡಿಂಗ್ ಸೈಟ್ದಿಂದ ನಾವು ಫುಲ್ ಸ್ಟಡಿ ಮಾಡ್ತೀವಿ. ಇಲ್ಲಿ ಥರ ಎಲ್ಲ ಆಯಿತು, ಹೋಗೋ ನಾನು ಸೈನ್ ಮಾಡಿದ್ದೀನಿ, ನಮ್ಮ ಮಿನಿಸ್ಟ್ರ್ ಹೇಳಿದ್ದಾರೆ ಸೈನ್ ಮಾಡಿದ್ದಾರೆ ಅಂದರೆ ಇಲ್ಲಿ ಕಟ್ಟಿಬಿಡ್ತಾರೆ ಬಿಲ್ಡಿಂಗ್. ಬಟ್ ಅಲ್ಲಿ ಹಾಗಿಲ್ಲ. ಆ ಬಿಲ್ಡಿಂಗ್ ಕಟ್ಟೋಕ್ಕಿಂತ ಮುಂಚೆ ಆ ಜಾಗ ಹೆಂಗಿದೆ ಅದನ್ನು ಸ್ಟಡಿ ಮಾಡ್ತಾರೆ ನಮ್ಮ ಕೌನ್ಸಿಲ್ದು. ಅಂದರೆ ಎವ್ರಿಥಿಂಗ್ ದೇರ್ ಇಸ್ ಅ ಸ್ಪೆಷಲಿಸ್ಟ್ ಟೀಮ್ ಇದೆ. ಸೊ ಅವ್ರು ಹೋಗಿ ಆ ಜಾಗ ಹೆಂಗಿದೆ ಸ್ಟಡಿ ಮಾಡ್ತಾರೆ. ಅಲ್ಲಿ ಕಟ್ಟಿದರೆ ಡ್ರೈನೇಜ್ ಹೆಂಗೆ ಹೋಗುತ್ತೆ ಅದನ್ನು ವಿಚಾರ ಮಾಡಬೇಕು, ನೀರು ಎಲೆಕ್ಟ್ರಿಸಿಟಿ ಹೆಂಗೆ ಬರುತ್ತೆ ಅದನ್ನು ವಿಚಾರ ಮಾಡಬೇಕು, ಅಥವಾ ಇಲ್ಲಿ ರೋಡ್ ವ್ಯವಸ್ಥೆ ಇದೆ ಇಲ್ಲ, ಎಲ್ಲ ಇಲ್ಲಿನೂ ಇದೆ. ಬಟ್ ಇಲ್ಲಿ ಅದನ್ನು ಫಾಲೋ ಮಾಡೋಲ್ಲ. ಒಬ್ರು ಯಾರೋ ಹೇಳಿದ್ದಾರೆ ಅಂತೇಳಿ ಅದನ್ನು ಯಾರೋ ಕಟ್ಟಿಸಿಬಿಡ್ತಾರೆ. ಬಟ್ ಅಲ್ಲಿ ಇಲ್ಲ, ಎವ್ರಿಥಿಂಗ್ ದೇ ಸ್ಟಡಿ. ಆಮೇಲೆ ಇವಾಗಿಂದ ಅಷ್ಟೇ ವಿಚಾರ ಮಾಡೋಲ್ಲ ಅವರು. ಇನ್ನೊಂದು 10 ವರ್ಷ ಆದ ನಂತರ ಇಲ್ಲಿ ಅಕ್ಕಪಕ್ಕ ಮನೆ ಬಂದರೆ, ಇವನ್ ಆ ಬಿಲ್ಡಿಂಗ್ ಇಷ್ಟು ಹೈಟ್ ಕಟ್ಟಿದರೆ ಅದರ ನೆರಳು ಬಿದ್ದು ಬೇರೆಯವರಿಗೆ ಬಿಸಿಲು ಸಿಗೋಲ್ಲ, ಅದರ ನೆರಳು ಬಗ್ಗೆನೂ ಸ್ಟಡಿ ಮಾಡ್ತಾರೆ ಮೇಡಮ್. ಸೊ ಅಲ್ಲಿ ಟೀಮ್ಗಳು ಅಷ್ಟೊಂದು ಸ್ಟಡಿ ಮಾಡಿ ಕೊನೆಗೆ ಫುಲ್ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಬಂದ ನಂತರ ಒಂದು ಪ್ಲ್ಯಾನಿಂಗ್ ಕಮಿಟಿ ಅಂತ ಇರುತ್ತೆ. ಐ ಆಮ್ ಪಾರ್ಟ್ ಆಫ್ ದ ಪ್ಲ್ಯಾನಿಂಗ್ ಕಮಿಟಿ, ಅದಕ್ಕೆ ಅದು ಹೇಳ್ತಾಯಿದ್ವಿ. ಸೊ ನಮ್ಮ ಕಡೆಗೆ ಬರುತ್ತೆ ಅದು. ಸೊ ನಮ್ಮ ಕಡೆಗೆ ಬಂದಾಗ ಈಗ ಏನೂ ಅದರಲ್ಲಿ ಅನುಭವ ಇಲ್ಲ ನನಗೆ, ಬಟ್ ನಾನು ಏನು ಮಾಡಬೇಕಂತ ಗೊತ್ತಿರಲ್ಲ. ಅದಕ್ಕಾಗಿ ನಮಗೆ ಬ್ಯಾಕಪ್ ಅಂತೇಳಿ ಒಂದು ಎಕ್ಸ್ಪೀರಿಯನ್ಸ್ ಟೀಮ್ ಇರುತ್ತೆ. ಸೊ ನಾವು ಅವ್ರ ಜೊತೆ ಕುಂತು ಡಿಸ್ಕಸ್ ಮಾಡ್ತೀವಿ, ಇದನ್ನು ಯಾಕೆ ಬರೆದಿದ್ರಿ ಈ ರಿಪೋರ್ಟು. ಆಮೇಲೆ ಇದು 1 ಪೇಜು 2 ಪೇಜ್ ಇರಲ್ಲ, 100 ಪೇಜ್ಗಳ ರಿಪೋರ್ಟ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಹೈಲೈಟ್ ಮಾಡಿ ಓದಬೇಕು, ಅಥವಾ ಅವ್ರ ಕಡೆಯಿಂದ ಸಹಾಯ ಪಡಿತೀವಿ ಯಾವುದು ಇಂಪಾರ್ಟೆನ್ಸ್ ಇದೆ. ಆಮೇಲೆ ಅದನ್ನು ಬಿಲ್ಡಿಂಗ್ ರಿಪ್ರೆಸೆಂಟೇಟಿವ್ ಏನಿರ್ತಾರಲ್ಲ ಅವ್ರೂ ನಾವು ಮೀಟಿಂಗ್ ಕರೆಸ್ತೀವಿ. ನೀವು ಯಾಕೆ ಕಟ್ತಾ ಇದ್ದೀರಿ, ಉದ್ದೇಶ ಏನು ಅದ್ರ ಬಗ್ಗೆ. ಆಮೇಲೆ ಅದಕ್ಕೆ ಯಾರಾದರೂ ಅಪೋಸಿಟ್ ಮಾಡಬೇಕಂತಂದರೆ ಒಂದು 6 ವೀಕ್ಸ್ ನೋಟಿಸ್ ಕೊಟ್ಟಿರ್ತೀವಿ ನಾವು. ಅಲ್ಲಿ ಅಲ್ಲಿ ಅಕ್ಕಪಕ್ಕ ಇರುವಂಥವ್ರಲ್ಲ ಅವ್ರನ್ನೆಲ್ಲ ನಾವು ಕೇಳ್ತೀವಿ. ಸೊ ಆಮೇಲೆ ಅವ್ರಿಗೆ ರಿಪ್ಲೈ ಮಾಡಂತ ಹೇಳಿರ್ತೀವಿ. ಸೊ ಪೀಪಲ್ ರೈಟ್ ಬೈ ಇಮೇಲ್, ಪೀಪಲ್ ರೈಟ್ ಬೈ ಪೇಪರ್, ಆ್ಯಂಡ್ ಪೀಪಲ್ ಕಮ್ ಫೇಸ್ ಟು ಫೇಸ್ ಆನ್ ದ ರಿಪ್ರೆಸೆಂಟೇಟಿವ್ ಆನ್ ದಟ್ ಡೇ. ಸೊ ಬಟ್ ಇಲ್ಲಿ ಅದರ ಅರ್ಥ ಏನಂತಂದರೆ, ಈವನ್ ಅವ್ರು ಕಟ್ಟೋರು ಇರ್ತಾರಲ್ಲ ಅವರನ್ನು ವಿರೋಧಿಗಳಂತ ಬಣ್ಣಿಸೋದಿಲ್ಲ. ಇಲ್ಲಿ ಏನಾಗುತ್ತೆ, 2 ಪಾರ್ಟಿ ಗ್ರೂಪ್ ಬೆಳೆದು ಬಿಡುತ್ತೆ. ಸೊ ಇವನು ಆ ಪಾರ್ಟಿ ಅಂತ ಜಗಳಾಡ್ತಾರೆ. ಬಟ್ ಅಲ್ಲಿ ಹಂಗಿಲ್ಲ. ಜನರಿಗೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಅದು ಅಚ್ಚುಕಟ್ಟಾಗಿ ಸಿಗ್ತಾ ಇದೆಯೋ ಇಲ್ಲೋ ಅಂತ ಅಲ್ಲಿ ಮಾಡ್ತಾರೆ. ಸೊ ಅದೇ ಥರ ಎಜುಕೇಷನಲ್ಲೂ ಅದೇ ಥರ ಇರುತ್ತೆ. ಸೊ ದೇ ಸ್ಟಡಿ ಅ ಲಾಟ್, ಸ್ಟಡಿ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಸೊ ಅದನ್ನೆಲ್ಲ ಮಾಡಿ ನಂತರ ಒಂದು ರಿಪೋರ್ಟ್ ಬರ್ತಾರೆ. ಸೊ ಸುಮ್ಮನೆ ಯಾರಾದರೂ ಒಬ್ರು ಹೇಳಿದ್ದಾರೆ ಅಂತೇಳಿ ಅದನ್ನು ಡಿಸಿಷನ್ ಮಾಡೋಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮಕ್ಕಳಿಗೆ ಮಧ್ಯಾಹ್ನ ಊಟ ಕೊಡ್ತಾರೆ. ಸೊ ಮಧ್ಯಾಹ್ನ ಊಟ ಕೊಟ್ಟರೆ ಸುಮ್ಮನೆ ಊಟ ಕೊಡೋದಲ್ಲ, ಅದು ಪೌಷ್ಟಿಕಾಂಶ ಎಷ್ಟಿದೆ ಅದನ್ನು ಚೆಕ್ ಮಾಡಬೇಕು, ಅವ್ರಿಗೆ ಎಷ್ಟು ಕ್ಯಾಲರೀಸ್ ಬೇಕು ಮಕ್ಕಳಿಗೆ, ಆಮೇಲೆ ಅವ್ರಿಗೆ ಕರೆಕ್ಟಾಗಿ ಹೈಜಿನಿಕ್ಕಾಗಿ ಕೊಡ್ತಾ ಇದ್ದಾರೋ ಇಲ್ಲೋ ಅದನ್ನು ನೋಡಬೇಕು. ಸೊ ಈ ಥರ ಲಾಟ್ಸ್ ಆಫ್ ಥಿಂಗ್ಸ್ ಆರ್ ದೇರ್. ಅದಕ್ಕೆ ಪ್ರತಿಯೊಂದು ಕಮಿಟಿಗಳಿದೆ. ಆ ಕಮಿಟಿಗಳಿದವರು ಏನಿದ್ದಾರಲ್ಲ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಏನಾದರೂ ಒಂದು ಮಿಸ್ಟೇಕ್ ಆದರೆ ಅಲ್ಲಿ ಲಾ ಭಾಳ ಸ್ಟ್ರಿಕ್ಟ್ ಇದೆ ಮೇಡಮ್. ಆಮೇಲೆ ಇಲ್ಲಿನೂ ಇದೆ, ಬಟ್ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ಫಾರ್ಚುನೇಟ್ಲಿ. ಅದಕ್ಕಾಗಿ ಆಗ್ತಾಯಿಲ್ಲ. ಈಗ ರಸ್ತೆಗಳು, ಈಗ ಮಳೆಗಾಲ ಇದೆ, ಇಲ್ಲಿ ನಾವು ಓಡಾಡ್ತಾ ಇದ್ದೀವಿ, 2 ವೀಲರಲ್ಲಿ 4 ವೀಲರಲ್ಲಿ ಅಡ್ಡಾಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ರಸ್ತೆಗಳಲ್ಲಿ ಸಿಕ್ಕಾಪಟ್ಟೆ ಪಾಟ್ ಹೋಲ್ಸ್ ಇದೆ. ಸೊ ಇಲ್ಲಿ ಪಬ್ಲಿಕ್ನೂ ಹೋಗಿ ಕೇಳೋಲ್ಲ ಅವರಿಗೆ, ಆಮೇಲೆ ಅವ್ರು ಮಾಡೋರು ಮಾಡೋಲ್ಲ.
ಸೊ ಈ ಥರ. ಬಟ್ ಅಲ್ಲಿ ಹಂಗಿಲ್ಲ, ಅಲ್ಲಿ ಪಬ್ಲಿಕ್ ಈಗ ಒಂದು ರಸ್ತೆಯಲ್ಲಿ ಪಾಟ್ ಹೋಲ್ಸ್ ಆದರೆ ಒಂದತ್ತು ಪಾಟ್ ಹೋಲ್ಸ್ ಬಿಡಿ, ಪಾಟ್ ಹೋಲ್ಸ್ ತುಂಬ ದೂರ ಆಯಿತು, ಅಲ್ಲಿ ರಸ್ತೆಗಳಲ್ಲಿ ಕಸ ಬಿದ್ದರೆ ಬಂದು ನನಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ವೀಕ್ಲಿ ಒಂದು 500-600 ಇಮೇಲ್ ಬರುತ್ತೆ ನನಗೆ. ಸೊ ಅದನ್ನೆಲ್ಲ ನಾನು ಪರ್ಸನಲ್ ಆಗಿ ನೋಡಿ ಇದನ್ನು ಮಾಡ್ತೀನಿ. ನಮ್ಮ ಟೀಮು ಇರುತ್ತೆ, ಬಟ್ ನಾವು ವಿ ಡೋಂಟ್ ಅಲೌ ದೆಮ್ ಟು ಸಿ ಇಟ್. ಯಾಕಂದರೆ ಐ ಫೀಲ್ ಐ ಹ್ಯಾವ್ ಟು ರೀಡ್ ಇಟ್, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ. ಆ ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ ಏನಿದೆಯಲ್ಲ, ಆ ಜವಾಬ್ದಾರಿ ನಂದಿದೆ ಅಂತ ನಾವು ಕೆಲಸ ಮಾಡ್ತೀವಿ. ಬಟ್ ಇಲ್ಲಿ ಹಂಗೆ ಆಗುತ್ತಂತಂದರೆ ನಂದು ಫೀಲಿಂಗ್ ಅಂದರೆ ಯಾರಾದರೂ ಹೇಳಿದ್ದು ಕೇಳಿದ್ದು ಹೇಳ್ತಾ ಇದ್ದೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬರು ಕಾರ್ಪೊರೇಟ್ರಿಗೆ ಹೇಳಿದರೆ ಐ ಡೋಂಟ್ ಥಿಂಕ್ ಕಾರ್ಪೊರೇಟರ್ಸ್ ವಿಲ್ ಎನಿ ಟೈಮ್ ಥಿಂಕ್ ಅಬೌಟ್ ದೀಸ್ ಥಿಂಗ್ಸ್. ನಾನು ಇಮೇಲ್ ಓದಬೇಕು, ಇದನ್ನು ಮಾಡಬೇಕು ಅಂತೇಳಿ. ಸೊ ಅಲ್ಲಿ ಕಸ ಬಿದ್ದರೂ ಸಹ ನಾವು ಡೆಡ್ ಲೈನ್ ಕೊಡ್ತಾರೆ. ಆಮೇಲೆ ಪಬ್ಲಿಕ್ದವರೇ ನಮಗೆ ಡೆಡ್ ಲೈನ್ ಕೊಡ್ತಾರೆ. ಇಫ್ ಯು ಡೋಂಟ್ ಡೂ ಇಟ್ ವಿದಿನ್ 1 ವೀಕ್ ನಾವೇ ಬಟ್ಟೆಗಳನ್ನು ಹಾಕ್ಕೊಂಡು ನಾವೇ ರಸ್ತೆಗೆ ಇಳಿತೀವಿ, ನಾವೇ ಕ್ಲೀನ್ ಮಾಡ್ತೀವಿ ಅಂತ. ಸೊ ಅದು ಚಾಲೆಂಜಿಂಗ್ ಅಂತಂದರೆ ಇಟ್ ಈಸ್ ಎ ಇನ್ಸಲ್ಟ್ ಫಾರ್ ಕಾರ್ಪೊರೇಟರ್. ಬೇರೆ ಪಬ್ಲಿಕ್ ಬಂದು ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಅದನ್ನು ನಾವು ಮಾಡೋಕ್ಕೆ ಕೊಡೋಲ್ಲ. ಯಾಕಂತಂದರೆ ಅದನ್ನು ಅವರು ಮಾಡ್ತಾ ಇದ್ದಾರೆ, ಅದನ್ನು ನಾವು ಎದಕ್ಕಿದ್ದೀವಿ ಜನಪ್ರತಿನಿಧಿಯಾಗಿ. ಸೊ ಅದು ನಮ್ಮ ಜವಾಬ್ದಾರಿ ಅಂತ ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಬೆಳೆಸ್ಕೊಂಡಿರ್ತೀವಿ. ಸೊ ಅದೇ ಥರ ಕೌನ್ಸಿಲ್ ಲೀಡರ್ಸ್ ಏನಿರ್ತಾರಲ್ಲ, ಸೊ ಕೌನ್ಸಿಲ್ ಲೀಡರ್ ಅಂತಂದರೆ ಇಲ್ಲಿ ನೀವು ಮೇಯರ್ ಉಪಮೇಯರ್ ಅಂತ ಬೆಳಗಾವಿ ಜಿಲ್ಲೆಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಸೊ ಅವರು ಎಲ್ಲರನ್ನೂ ಕೇಳಿಸ್ಕೋತಾರೆ, ಅಪೋಸಿಷನ್ ಪಾರ್ಟಿದವ್ರನ್ನು. ಆಮೇಲೆ ಏನಾದರೂ ಡಿಸಿಷನ್ ಆಗಬೇಕಂತಂದರೆ ವೋಟಿಂಗ್ ಸಿಸ್ಟಮ್ ಇರುತ್ತೆ. ಸೊ ಈಗ ಪ್ರೋ ಮತ್ತು ಪರ ಮತ್ತು ವಿರೋಧ ಎರಡೂ ಇರುತ್ತೆ. ಸೊ ಈವನ್ ವಿರೋಧ ಪಕ್ಷದವ್ರು ಇದ್ದವರು ಸಹ ಅದನ್ನು ಪರ ಅಂತ ಒಪ್ಕೋಬೇಕು. ಆ ಥರ ಡಿಸಿಷನ್ ಮಾಡಿಕೊಂಡು ಲೀಡರ್ಸ್ಗಳ ಡಿಸಿಷನ್ ತೊಗೊಳ್ತಾರೆ. ಸೊ ದಿಸ್ ಈಸ್ ವಾಟ್ ದ ಸಿಸ್ಟಮ್ ರನ್ಸ್ ಆ ಥರ ಅಲ್ಲಿ. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ರಾಜೀವ್ ಕೃಷ್ಣ ಮೇತ್ರಿಯವರು ಅವರು ನಡೆದು ಬಂದ ದಾರಿ, ಅವರ ಜೀವನದ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ಧ್ವನಿ 90.4 FM. ನಮಸ್ಕಾರ. ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣು ಧ್ವನಿ.